ನಮಸ್ಕಾರ. ಅಶ್ವವೇಗ ಟಾರ್ಗೆಟ್ಗೆ ಸ್ವಾಗತ. ನಾನು ಕೆ.ಜೆ. ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಟಾರ್ಗೆಟ್ನ ಅತಿಥಿಯಾಗಿ ಚಿತ್ರನಟ, ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಟಾರ್ಗೆಟ್ನ ಅತಿಥಿಯಾಗಿದ್ದಾರೆ. ಹಾಗಿದ್ರೆ ಚೇತನ್ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಇವತ್ತಿನ ತಲ್ಲಣಗಳ ಬಗ್ಗೆ ಅವ್ರು ಏನು ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ವಿಚಾರ ವಿಶ್ಲೇಷಣೆ ಮತ್ತು ಸಂವಾದವನ್ನು ನಡೆಸೋಣ. ಚೇತನ್ ಅವರೇ, ಟಾರ್ಗೆಟ್ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ನಮಸ್ಕಾರ ಕೆ.ಜೆ. ಸುರೇಶ್ ಗೆಳೆಯ, ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ಓಕೆ, ಹೇಗಿದ್ರಿ ಸರ್? ಹೇಗೆ ಎಲ್ಲ ನಿಮ್ಮ ಸಾಮಾಜಿಕ ಹೋರಾಟಗಳು ಮತ್ತು ಚಿತ್ರ ಬದುಕು ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ನಮ್ಮ ಹೋರಾಟಗಳು ಗಟ್ಟಿಯಾಗಿ ಇಡೀ ಕರ್ನಾಟಕಕ್ಕೆ ಇದು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮ್ಗೆ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ. ಗಟ್ಟಿಯಾಗಿ ಜನರಿಗೂ ತಲುಪ್ತಾ ಇದೆ. ನ್ಯಾಯಯುತವಾದ ಬೇಡಿಕೆ ನಾವು ಕೇಳ್ತಾ ಇರೋದು ಅಂತಲೂ ಎಲ್ಲ ಸಂಪೂರ್ಣವಾಗಿ ಅದು ಟಚ್ ಆಗ್ತಾ ಇದೆ. ಅದು ಭಾಳ ಒಳ್ಳೆಯದು. ಯಾವುದೇ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂದರೆ ನಮ್ಗೆ ಅನೇಕರ ನಮ್ಮ ನ್ಯಾಯಯುತವಾದ ಬೇಡಿಕೆನೂ ಬೇಕು, ಹೋರಾಟಗಾರರು ಬೇಕು, ಮಾಧ್ಯಮದ ಶಕ್ತಿ ಬೇಕು, ಮತ್ತು ಜನ ಬೆಂಬಲನೂ ಭಾಳ ಮುಖ್ಯ ಈ ಒಂದು ವ್ಯವಸ್ಥೆಯ ಮೇಲೆ ಒತ್ತಡ ಹಾಕೋಕ್ಕೆ. ಸೊ ಅದೆಲ್ಲ ಒಳ್ಳೇದಾಗ್ತಾ ಇದೆ. ಸಿನಿಮಾಗಳು ಸಹ ನಮ್ಗೆ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾವೆ, ಒಂದು ಸ್ವಲ್ಪ ಒಳ್ಳೇದು ಬರ್ತಾ ಇದ್ದಾವೆ. ಇವಾಗ ಅದನ್ನು ನೋಡೋಣ, ಅದು ಒಳ್ಳೇದು ಬಂದರೆ ಸಂತೋಷ. ಓಕೆ, ಸ್ಯಾಂಡಲ್ವುಡ್ನಲ್ಲಿ ಇದಕ್ಕಿದ್ದಾಗೆ ಮೀಟು ಘಾಟು ಶುರುವಾಗಿರುವಂಥದ್ದು. ನಿಮ್ಮ ತಂಡ ಫೈರ್ ಅನ್ನೋ ಒಂದು ಸಂಸ್ಥೆ ಮೂಲಕ ಒಂದು ಏನು ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಅದರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅದ್ರ ಬಗ್ಗೆ ದನಿ ಅಂತೇಳಿ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ. ಏನಿದು, ಏನು ವಿಚಾರ? 2007 ನಾನು ಸಿನಿಮಾ ಇಂಡಸ್ಟ್ರಿಗೆ ಸೇರಿಕೊಂಡೆ. ಆವಾಗ ನನಗೆ ಸಿನಿಮಾ ಇಂಡಸ್ಟ್ರಿ ಸ್ಟ್ರಕ್ಚರು, ಅದರ ರಚನಾತ್ಮಕ ವ್ಯವಸ್ಥೆ ಮತ್ತು ಅದರಲ್ಲಿರೋ ಹೇಗೆ ಅದು ಏನೇನು ನಡೆಯುತ್ತೆ, ಇದು ಯಾವುದು ನನಗೆ ಗೊತ್ತಿರಲಿಲ್ಲ. ಆ ಟೈಮ್ನಲ್ಲಿ ಸೇರಿಕೊಂಡೆ. 8-10 ವರ್ಷ ನಾನು ಸತತವಾಗಿ ಕೆಲಸ ಮಾಡಿದಾಗ ನನಗೆ ಗೊತ್ತಾಯಿತು ಈ ವ್ಯವಸ್ಥೆ ಹೆಂಗಿದೆ ಅಂದರೆ, ಒಂದು ಅನಾರ್ಗನೈಸ್ ಸೆಕ್ಟರು, ಭಾಳ ಒಂದು ಸ್ಥಾಪಿತ ಹಿತಾಸಕ್ತಿಗಳು ಇಟ್ಕೊಂಡು ಅದರಲ್ಲಿ ಒಂದು ಭಾಳ ಪ್ರಭಾವಿಯಾದ ಬೇರೆ ಬೇರೆ ರಾಜಕೀಯ ಸಂಬಂಧಗಳಿರೋ ಒಂದು ಒಂದು ಪುರುಷ ಪ್ರಧಾನದ ಅಸಮಾನತೆಯ ತಾರತಮ್ಯದ ಮತ್ತು ಅನೈತಿಕ ಮನಸ್ಥಿತಿಗಳು ಅನೇಕರು ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿದ್ದಾರೆ. ಈಗ ನಾನು ನೇರವಾಗಿ ಕೇಳ್ತೀನಿ, ಈಗ ಸಿನಿಮಾ ಇಂಡಸ್ಟ್ರಿ ಅಂದರೆ ಅಲ್ಲಿ ಪ್ರೊಡ್ಯೂಸರ್ ಒಂದು ಟೀಮ್ ಇರುತ್ತೆ, ಡೈರೆಕ್ಟರ್ ಇರ್ತಾರೆ, ಅಸೋಸಿಯೇಟ್ಸ್ ಇರ್ತಾರೆ, ತಂತ್ರಜ್ಞರೆಲ್ಲ ಇರ್ತಾರೆ. ಹೇಗೆ ಅಂದರೆ ಚಿತ್ರ ನಟಿಯರಿಗೆ ಅಥವಾ ಮಹಿಳೆಯರಿಗೆ ಯಾವ ರೀತಿ ಟಾರ್ಚರ್ ಆಗ್ತಾ ಇದೆ, ಹೇಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಣೆ ಕೊಡೋದಾದ್ರೆ? ವಿವರಣೆ ಕೊಡ್ಬೋದು. ಇವಾಗ ಹೆಂಗೆ ಸಿನಿಮಾ ರಂಗ ಹೆಂಗೆ ಅಂದರೆ, ಅನ್ರೆಗ್ಯುಲೇಟೆಡ್ ಸಿನಿಮಾ ರಂಗ ಅಂದಾಗ ಅಲ್ಲೇನೋ ಒಂದು ಸಂವಿಧಾನ, ನ್ಯಾಯ, ಇದೆಲ್ಲ ಈ ನ್ಯಾಯದ ಪರಿಕಲ್ಪನೆ ಇಲ್ಲವೇ ಇಲ್ಲ. ಅಲ್ಲಿ ಏನಿದೆ ಅಂದರೆ ಗಟ್ಟಿಯಾಗಿ ಅಲ್ಲಿ ಎಲ್ಲರೂ ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಕೆಲಸ ಮಾಡ್ತಾರೆ. ಹಾಕಿದ ದುಡ್ಡು ವಾಪಸ್ ಬರಬೇಕು. ಸೊ ಒಂದು ಸಿನಿಮಾ ರಂಗದಲ್ಲಿ ಏನಾಗುತ್ತೆ ಅಂದರೆ, ಅನೇಕರು ಅವರವರ ಒಂದು ರೀತಿಯ ಕಾಂಟ್ರಿಬ್ಯೂಷನ್ನು, ಅಂದರೆ ನೀವು ಇವಾಗ ಒಬ್ಬ ಬರವಣಿಗೆ ಮಾಡೋನು ಫಸ್ಟು ಕತೆ ಅದನ್ನು ರೆಡಿ ಮಾಡ್ತಾನೆ, ಅದಕ್ಕೆ ಒಂದು ಪ್ರೊಡ್ಯೂಸರು ಅದಕ್ಕೆ ದುಡ್ಡು ಹಾಕ್ತಾರೆ, ನಿರ್ದೇಶಕರು ಅದನ್ನು ಸ್ಕ್ರೀನ್ ಮೇಲೆ ತರೋದು, ತಂತ್ರಜ್ಞರು ಅದರ ಟೆಕ್ನಿಷಿಯನ್ಸು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾರೆ, ಕಾರ್ಮಿಕರು ಶೂಟಿಂಗ್ ಸ್ಪಾಟ್ಗಳಲ್ಲಿ ಇದ್ದಾಗ ಕೆಲಸ ಮಾಡೋದು, ನಟ ನಟಿಯರು ಅವರು ಒಂದು ಯಾವಾಗ ಅವ್ರ ಕೆಲಸ ಇರುತ್ತೋ ಆವಾಗ ಅವ್ರು ಬಂದು ಮಾಡ್ತಾರೆ. ಮತ್ತು ಆಮೇಲೆ ಅದರ ನಂತರ ಶೂಟಿಂಗ್ ಮುಗಿದ ಮೇಲೆ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ. ಪೋಸ್ಟ್ ಪ್ರೊಡಕ್ಷನ್ನಲ್ಲೂ ಬೇರೆ ಬೇರೆ ಡಬ್ಬಿಂಗ್ ಆಗುತ್ತೆ, ಅದರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಅದಾದಮೇಲೆ ಎಡಿಟಿಂಗ್, ಡಬ್ಬಿಂಗ್, CG ಅಂತ ಟೆಕ್ನಿಷಿಯನ್ ಆದಮೇಲೆ ಕೊನೆಗೆ ನಮಗೆ ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟು, ಎಕ್ಸಿಬಿಟರ್ ಬಂದುಬಿಟ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ. ಸೊ ನಮಗೇನಾಗುತ್ತೆ ಅಂದರೆ, ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇರುತ್ತೆ. ಓಕೆ, ಸೊ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇದ್ದಾಗ ಎಲ್ಲರೂ ಅವ್ರದ್ದೇ ಆದ ರೀತಿಯಲ್ಲೇ ಸಿನಿಮಾದ ಒಂದು ಗೆಲುವು ಸೋಲೋ, ಸಿನಿಮಾದ ಒಂದು ಸ್ಟಾರ್ಟಿಂಗಿಂದ ಫಿನಿಶಿಗೆ ಎಲ್ಲರೂ ಅವರ ರೀತಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಆದರೆ ಏನಾಗ್ಬಿಟ್ಟಿದೆ ಸಿನಿಮಾ ರಂಗ ಅಂದರೆ, ಅದು ಒಂದು ದುಡ್ಡಿನ ಒಂದು ಸಿನಿಮಾ ರಂಗ ಇರೋದ್ರಿಂದ ಅದು ಭಾಳ ವರ್ಷದಿಂದ ಹಿಂಗೆ ಇದೆ. ಅದು ಒಂದು ರೀತಿ ಹೆಂಗೆ ಅಂದರೆ, ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದರಲ್ಲಿ ಏನು ಸಂದೇಶ ಇದೆ ಅಥವಾ ಏನು ಒಂದು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ಎಷ್ಟು ಜನನ ಎಷ್ಟು ಒಂದು ಕಷ್ಟಪಟ್ಟು ಮಾಡಿದೆ, ಇದೆಲ್ಲ ಆಗಲ್ಲ. ಹಾಕಿದ ದುಡ್ಡು ವಾಪಸ್ ಬಂತಾ ಅನ್ನೋದೇ ಮುಖ್ಯ ಉದ್ದೇಶ ಸಿನಿಮಾದ. ಚೇತನ್ ಅವ್ರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಪ್ಪು ಚುಕ್ಕಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಈ ವಿವಾದವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸಿನಿಮಾ ರಂಗಕ್ಕೆ ನಿಜವಾಗ್ಲೂ ಇವಾಗಲೇ ಇರೋ ಕಪ್ಪು ಚುಕ್ಕೆನ ಅಳಸಾಕಕ್ಕೆ ಒಂದು ಉತ್ತಮ ಸಮಾಜದ ಚಿತ್ರರಂಗ ಮಾಡಕ್ಕೆ ನಾವು ಕೆಲಸ ಮಾಡ್ತೀವಿ. ಅಲ್ಲ, ಹಾಗಿದ್ರೆ ಮಲಯಾಳಂನಲ್ಲಿ ಈ ರೀತಿ ಮಾಲಿವುಡ್ನಲ್ಲಿ ಸೆಕ್ಸ್ ಟಾರ್ಚರ್ ಆಗ್ತಾ ಇದೆ, ಮೀಟು ಆಗ್ತಾ ಇದೆ ಅಂತೇಳಿ ದನಿ ಎತ್ತುತ್ತಾ ಇದ್ದಾರೆ. ನೀವು ಈಗ ದನಿ ಎತ್ತಿದ್ರೆ ಯಾಕೆ ನಿದ್ದೆ ಮಾಡ್ತಾ ಇದ್ರಾ ಅನ್ನೋ ಪ್ರಶ್ನೆ ಬರುತ್ತಪ್ಪ. ನಾವು ಇವಾಗ ಎತ್ತಿರೋದಲ್ಲ, ಮಲಯಾಳಂನಲ್ಲಿ 2018 WCC ಅಂತ ಶುರು ಮಾಡಿದ್ದು ಒಂದು ದುರ್ಘಟನೆಗೋಸ್ಕರ ಆಗಿದ್ದು. ಅದಕ್ಕಿಂತ ಮುಂಚೆನೇ ನಾನು ಸಂಸ್ಥಾಪಕನಾಗಿ
ಫೈರ್ ಅಂತ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ ಅಂತ 2017 ಜಾನ್ವರಿಯಲ್ಲಿ ಶುರು ಮಾಡಿ 2017 ಮಾರ್ಚ್ನಲ್ಲಿ ರಿಜಿಸ್ಟರ್ ಮಾಡಿ ನಾವೆಲ್ಲ ನಮ್ಮ ಮೂಲ ಉದ್ದೇಶ ಮಹಿಳೆ 3 Ws ವಿಮೆನ್ ರೈಟರ್ಸ್ ಆ್ಯಂಡ್ ವರ್ಕರ್ಸ್, ಮಹಿಳೆಯರು, ಬರಹಗಾರರು, ಕಾರ್ಮಿಕರು ಯಾರ ಧ್ವನಿನ ಧ್ವಂಸ ಮಾಡ್ತಾ ಇದ್ದಾರೆ, ಯಾರು ನಿರ್ಲಕ್ಷ್ಯ ಆಗಿದ್ದಾರೆ, ಯಾರು ಇವತ್ತಿನ ದಿನ ಸಿನಿಮಾ ರಂಗದ ಕೊಡುಗೆ ಭಾಳ ಇದ್ದರೂ ಕೂಡ ಬದುಕೋಕ್ಕಾಗ್ತಾ ಇಲ್ಲ, ಅವ್ರಿಗೋಸ್ಕರ ಒಂದು ಪ್ರೆಷರ್ ಗ್ರೂಪ್ ಆಗಿ ನ್ಯಾಯ ಒದಗಿಸೋಕ್ಕೆ ನಾವು ಶುರು ಮಾಡಿದ್ವಿ. ನಾನು ನಾನು ಯಾಕೆ ಹೇಳ್ತಾ ಇದ್ದೀನಿ KJ ಹಳ್ಳಿ ಸುರೇಶ್ ಗೆಳೆಯ ಅಂದರೆ, ಆ 10 ವರ್ಷದಲ್ಲಿ 2007ಇಂದ 2017ವರೆಗೂ ಜಾನ್ವರಿವರೆಗೂ ನಾನು ಕೆಲಸ ಮಾಡಿದಾಗ ಸಿನಿಮಾ ರಂಗದಲ್ಲಿ ನಾನು ಗಮನಿಸ್ತಾ ಇದ್ದೆ, ಈ ವ್ಯವಸ್ಥೆಯಲ್ಲಿ ಯಾವಾಗ ಯಾವುದಾದ್ರೂ ಒಂದು ಮಹಿಳೆ ಯಾವುದೇ ಸಮಸ್ಯೆ ಆದ್ರೂ ಅವ್ರಿಗೆ ನನಗೆ ಅನ್ಯಾಯ ಆಗಿದೆ ಅಂತ ನನಗೆ ಈ ವ್ಯವಸ್ಥೆಯಲ್ಲಿ ನನಗೆ ಅನ್ಯಾಯ ಆಗಿದೆ, ಈ ವ್ಯಕ್ತಿಯಿಂದ ಅನ್ಯಾಯ ಆಗಿದೆ ಅಂತ ಯಾವಾಗ ಬಂದರೂ ಕೂಡ ಮೀಡಿಯಾನಲ್ಲಿ ಬಂದಾಗ ಈ ದೊಡ್ಡ ದೊಡ್ಡ ಸ್ಥಾಪಿತ ಶಕ್ತಿಗಳು, ಪುರುಷ ಪ್ರಧಾನದ ಶಕ್ತಿಗಳು, ಭಾಳ ಹಣಕಾಸು ಇರೋರು, ಭಾಳ ವರ್ಷದಿಂದ ಸಿನಿಮಾ ರಂಗದಲ್ಲಿ ಇರೋರು, ಭಾಳ ಒಂದು ಲಿಂಕ್ಗಳಿರೋದು ರಾಜಕೀಯಕ್ಕೆ, ಎಷ್ಟೋ ಒಂದು ಅವ್ರ ಮನಸ್ಥಿತಿಗೂ ಕಾನೂನು ಬಾಹಿರೋದ್ರಿಂದ ಅನೈತಿಕನೂ ಬೇರೆ ಎಲ್ಲರೂ ಅಂತ ಅಲ್ಲ, ಆ ಒಂದು ವ್ಯವಸ್ಥೆ ಹಂಗಿರೋದ್ರಿಂದ ಆ ಇಡೀ ವ್ಯವಸ್ಥೆಯ ಪುರುಷರು ಅದರ ಅನೇಕ ಮಹಿಳೆಯರ ಬೆಂಬಲದೊಂದಿಗೆ ದೊಡ್ಡ ಮಟ್ಟಕ್ಕೆ ಈ ಒಂಟಿ ಮಹಿಳೆ ಮೇಲೆ ಮುಗಿಬಿದ್ದು ಅವಳನ್ನು ಕ್ರಶ್ ಮಾಡೋರು. ಅಂದರೆ ಏನಾಗುತ್ತೆ ಅಂದರೆ, ಈ ಮಹಿಳೆ ಏನಾದರೂ ನನಗೆ ಅನ್ಯಾಯ ಆಗಿದೆ ಅಂತ ನಿಂತ್ಕೊಂಡಾಗ ಈ ವ್ಯವಸ್ಥೆ ಹೆಂಗೆ ಬೀಳೋದು ಅಂದರೆ, ನೀನು ಹಾಕೊಳ್ಳೋ ಬಟ್ಟೆಯಿಂದ ಮಾಡಿದೆ, ನೀನು ಮಾಡ್ತಿರೋ ಪಾತ್ರಗಳಿಂದ ಮಾಡಿದೆ, ನೀನು ಸರಿನಾ, ನೀ ಬೇರೆ ಊರಿಂದ ಬಂದ್ಯಾ, ಆ ಮಹಿಳೆ ಮೇಲೆ ಎಲ್ಲ ರೀತಿಯ ಮಾನಹಾನಿ, ವಿಕ್ಟಮ್ ಬ್ಲೇಮಿಂಗ್, ಅವರಿಂದನೇ ತಪ್ಪು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆ ಬೀಳೋಕ್ಕೆ ಶುರುವಾಗೋದು. ಸೊ ನನಗೇನು ಗೊತ್ತಾಯಿತು KJ ಹಳ್ಳಿ ಸುರೇಶ್ ಗೆಳೆಯ ಅಂದರೆ, ನಾವು ನಿಜವಾಗ್ಲೂ ನ್ಯಾಯ ಒದಗಿಸ್ಬೇಕು, ಮಹಿಳೆಯರು ಆಗಬೇಕು, ಹಾಗೆ ಬರಹಗಾರರು, ಕಾರ್ಮಿಕರು ಯಾರಿಗೇ ಇದ್ರು, ಬಟ್ ಮಹಿಳೆಯರಿಗೆ ನಾವು ಒಂಟಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ನಮಗೆ ಸಂಘಟನೆ ಬೇಕು, ನಾವೆಲ್ಲರೂ ಕೂಡ ಒಂದೇ ಧ್ವನಿಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ. ಸೊ ಅದಕ್ಕೆ ನಾನು ಯಾವುದೇ ಚಿತ್ರರಂಗದಲ್ಲಿ ಈ ಕೂಗು ಒಂಟಿಯಾಗಿ ಬಂದಿರ್ಬೋದು. ಈ ಪ್ರಶ್ನೆ ಬರುತ್ತೇನೆಂದ್ರೆ, ಕನ್ನಡ ಚಿತ್ರರಂಗದವರು ಆಗಿದ್ದುಕೊಂಡು ಅದೇ ಚಿತ್ರರಂಗದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ, ಇದು ಸರಿನಾ? ಅದ್ಯಾಕೆ ಮಾಡ್ಬೇಕು ಅವರು? ನಾವು ಕನ್ನಡ ಚಿತ್ರರಂಗದ ಬಗ್ಗೆ ತಿರುಗಿ ಬೀಳೋ ಪ್ರಶ್ನೆನೇ ಇಲ್ಲ. ಏನ್ ಪ್ರಶ್ನೆ ಅಂದ್ರೆ, ಎಲ್ಲಾ ಕಡೆನೂ ಇದ್ದೇ ಇರುತ್ತೆ ಟಾರ್ಚರ್ ಅನ್ನೋದು, ಎಲ್ಲ ಕಡೆ ಕೆಟ್ಟವ್ರು ಇದ್ದೇ ಇರ್ತಾರೆ. ಇಡೀ ಒಂದು ಯಾವುದೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ಇಡೀ ಇಂಡಸ್ಟ್ರಿಗೆ ಒಂದು ರೀತಿ ಕೆಟ್ಟ ಹೆಸರು ಬರೋ ಥರ ಮಾತಾಡೋದು ಸರಿನಾ ಅಂತ ಪ್ರಶ್ನೆ ಬರೋದು. KJ ಹಳ್ಳಿ ಸುರೇಶ್ ಗೆಳೆಯ, ನಮಗೆ ಅನೇಕ ವರ್ಷಗಳಿಂದ, ನಾನು 2017 ಫೈರ್ ಶುರು ಮಾಡೋಕ್ಕಿಂತ ಮುಂಚೆಯಿಂದನೂ ಕೂಡ ಭಾಳ ಜನ ಮಹಿಳೆಯರು ಹೊರಗೆ ಬಂದು ಮಾತಾಡ್ತಾ ಇದ್ರು, ಅವರ ಧ್ವನಿನ ಧ್ವಂಸ ಮಾಡ್ತಾಯಿದ್ರು. ನಾನು ಅದಕ್ಕೆ ನಮಗೆ ಒಂದು ಉತ್ತಮ ಚಿತ್ರರಂಗ ಬೇಕು. ಯಾಕಂದರೆ ಒಂದು ಹೇಳ್ತೀನಿ KJ ಹಳ್ಳಿ ಸುರೇಶ್ ಗೆಳೆಯ, ನಮಗೆ ಸಮಾಜದಲ್ಲಿ ಭಾಳ ಜನ ಪ್ರತಿಭಾವಂತ ಮಹಿಳೆಯರಿದ್ದಾರೆ. ಅವರಲ್ಲಿ ಒಳ್ಳೆಯ ಒಂದು ಬರಹಗಾರರ ಸಾಮರ್ಥ್ಯ ಇದೆ. ಅವರು ಹೆಂಗಸನ್ನು ಚೆನ್ನಾಗಿ ಬರೀತಾರೆ ಅಷ್ಟೇ ಅಲ್ಲ, ಗಂಡಸನ್ನು ಭಾಳ ಅದ್ಭುತವಾಗಿ ಬರೀತಾರೆ. ನಿರ್ದೇಶಕಿಯರಾಗ್ಬೋದು, ನಟಿಯರಾಗಲಿ ಇದ್ದಾರೆ, ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ, ಕಾರ್ಮಿಕರಿದ್ದಾರೆ. ಇವರೆಲ್ಲರಿಗೂ ನಮಗೆ ಸಿನಿಮಾ ರಂಗದಲ್ಲಿ ಒಂದು ಅವ್ರು ಬಂದು ಸೇರಿಕೊಂಡ್ರೆ ಒಂದು ಉತ್ತಮ ಚಿತ್ರರಂಗ ಆಗತ್ತೆ. ಆದರೆ ಅವ್ರು ಸೇರ್ಕೋಬೇಕು ಅಂದರೆ ಚಿತ್ರರಂಗದಲ್ಲಿ ವ್ಯವಸ್ಥಿತವಾಗಿ ಅಡಗಿರೋ ಯಾವ ಸಮಸ್ಯೆಗಳು, ಮಹಿಳಾ ವಿರೋಧಿ ವ್ಯವಸ್ಥೆ ಮತ್ತು ಲೈಂಗಿಕ ಕಿರುಕುಳನ ನಾವು ಅದನ್ನು ಹೋಗಲಾಡಿಸದೇ ಇದ್ದರೆ ಸಿನಿಮಾ ರಂಗನೂ ಬೆಳೆಯಲ್ಲ, ನಮಗೂ ಉತ್ತಮ ಪ್ರತಿಭೆಗಳು ಬರಲ್ಲ, ಸಿನಿಮಾ ರಂಗದ ಆಳ್ತಿರೋ ವ್ಯವಸ್ಥೆ ಇನ್ನೂ ಬೇರೂರುತ್ತೆ. ಅದಕ್ಕಿಂತ ಮುಂಚೆ ನಾನು 2013, 14, 15 ಈ ವಿಚಾರಗಳು ಆದಷ್ಟು ನಾನು ಅಧ್ಯಯನ ಮಾಡ್ತಿದ್ದಾಗ, ನನಗೆ ಜನ ಬಂದು ಹೇಳ್ತಾ ಇದ್ದಾಗ, ಮಹಿಳೆಯರು ಹೇಳ್ಕೊಳ್ತಾ ಇದ್ದಾಗ, ನಾನು ಗಮನಿಸ್ತಾ ಇದ್ದಾಗ, ನಾನು ಭಾಳ ಚಿತ್ರರಂಗದಲ್ಲಿ ಭಾಳ ಪ್ರಭಾವಿ ವ್ಯಕ್ತಿಗಳ ಹತ್ರ ಹೋದೆ. ಈ ಥರ ವಿಚಾರ ಇದೆ, ನಾವು ಇದನ್ನು ಸರಿಪಡಿಸ್ಬೇಕು, ಏನಂತೀರಾ ಅಂದರೆ, ಅವ್ರೇನು ಹೇಳೋರು ಅಂದರೆ, ನಮ್ಮ ಚಿತ್ರರಂಗದಲ್ಲಿ ಇಲ್ಲ ಅಂದ್ಬಿಡೋರು. ಇವಾಗ ನಮ್ಮ ಚಿತ್ರರಂಗದಲ್ಲಿ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ, ಅದನ್ನು ಸರಿಪಡಿಸೋ ಅವಶ್ಯಕತೆ ಇರಲ್ಲ. ಈಗ ಈ ಒಂದು ಮಾತು ಎಲ್ಲ ಕಡೆ ಓಡಾಡ್ತಾ ಇರುತ್ತೆ, ಇಲ್ಲಿ ಇಂಡಸ್ಟ್ರಿಯಲ್ಲಿ ಪ್ರತಿಭೆಗಿಂತ ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚಿದ್ರೆ, ಎಕ್ಸ್ಪೋಸ್ ಮಾಡಿದ್ರೆ ಅವಕಾಶಗಳು ಜಾಸ್ತಿ ಅಂತ. ನೋಡಿ, ಎಕ್ಸ್ಪೋಸೋ, ಬಟ್ಟೆ ಬಿಚ್ಚೋದು ಆ ಪಾತ್ರಕ್ಕೆ, ಆ ನಿರ್ದೇಶಕಕ್ಕೆ ತಕ್ಕಂತೆ ಆ ಒಂದು ತಂಡ ಮೊದಲನೇ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಈ ಥರ ಪಾತ್ರ ಬಟ್ಟೆ ನಾವು ಕೊಡ್ತೀವಿ ಅಂತ ಪ್ಲಾನ್ ಮಾಡಿದ್ರೆ, ಅದು ಒಪ್ಪಿಗೆಯಿಂದ ಮಾಡಿದ್ರೆ ಅದು ಆ ನಟಿಗೆ, ಆ ಕತೆಗೆ ಸಂಬಂಧ ಅಲ್ಲ. ಆದ್ರೆ ಸಮಸ್ಯೆ ಏನು ಅಂದ್ರೆ, ಪ್ರಾರಂಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಸಿನಿಮಾ ನೀವು ಒಪ್ಕೊಳ್ತೀರಾ ಅಂತಂದ್ರೆ ಅಲ್ಲಿ ಕಮಿಟ್ ಆಗಬೇಕು. ನೀವೇನು ಅರ್ಥ ಮಾಡ್ಕೋಬೇಕು KJ ಹಳ್ಳಿ ಸುರೇಶ್ ಗೆಳೆಯ ಅಂದರೆ,
ಈ ಈ ವ್ಯವಸ್ಥೆ, ಸಿನಿಮಾ ರಂಗದ ವ್ಯವಸ್ಥೆ ಭಾಳ ಮಹಿಳಾ ವಿರೋಧಿ ಇದೆ ಅನೇಕ ರೀತಿಗಳಲ್ಲಿ. ಅಂದರೆ ಏನಾಗುತ್ತೆ ಅಂದರೆ, ಒಂದೋ ಎರಡೋ ಮಹಿಳೆಯರು ಇರ್ತಾರೆ ಶೂಟಿಂಗ್ ಸ್ಪಾಟ್ನಲ್ಲಿ, 50-100 ಗಂಡಸರು ಇರ್ತಾರೆ. ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇರಲ್ಲ, ಅಲ್ಲಿ ಚೇಂಜಿಂಗ್ ರೂಮ್ಗಳಿರಲ್ಲ, ಅಲ್ಲಿ ಎಲ್ಲೆಲ್ಲೋ ಶೂಟ್ ಮಾಡ್ತಾಯಿದ್ರು ರಾತ್ರಿ. ಅದೇನು ಆಫೀಸ್ ಸೆಟಪ್ನಲ್ಲಿ 9 to 5 ಅಂತ ಕ್ಯಾಮ್ರಾ ಇಟ್ಬಿಟ್ಟು ಒಂದು ICC ಇಡೋಕ್ಕಾಗಲ್ಲ. ನಾನು ಹೇಳಿದೆ 2017ರಲ್ಲಿ ಯಾವುದೇ ಚಿತ್ರರಂಗ, ಮಲಯಾಳಂ ಚಿತ್ರರಂಗ ಶುರು ಮಾಡೋದಾಗಲಿ, ಆ ಮಹಿಳೆಯರು ನಿಂತ್ಕೊಳ್ಳೋಕ್ಕಾಗಿರ್ಬೋದು, ಯಾವುದೇ ಚಿತ್ರರಂಗದ ಮುಂಚೆ ನಾವು ಕನ್ನಡ ಚಿತ್ರರಂಗ ಫೈರ್ನಲ್ಲಿ ಒಂದು ಆಂತರಿಕ ದೂರ ಸಮಿತಿ ಶುರು ಮಾಡ್ತೀವಿ. ಅದನ್ನು ದೂರು ತೊಗೊಂಡು ಅದಕ್ಕೆ ನ್ಯಾಯ ಒದಗಕ್ಕೆ ನಾವೆಲ್ಲ ಪ್ರಯತ್ನ ಪಟ್ವಿ. ಆಮೇಲೆ ನಾನು ಒಂದು ಹೇಳ್ತೀನಿ, ನಮಗೆ ಪಾತ್ರ ಸಿನಿಮಾ ಸ್ಕ್ರೀನ್ ಮೇಲೆ ಏನು ಮಾಡ್ತೀರಾ ಅನ್ನೋದು ಎಷ್ಟೋ ಸಲ ಅದರಲ್ಲೂ ಒಂದು ಕುತಂತ್ರ ಇರುತ್ತೆ. ಕೆಲವು ಸಲ ಏನು ಹೇಳ್ತಾರೆ ಅಂದರೆ, ಏನು ಇರಲ್ಲ ಅಂದ್ಬಿಟ್ಟು ಆಮೇಲೆ ಹೋಗ್ತಾ ಒಂದು ಲಿಪ್ ಲಾಕ್ ಮಾಡಿಸ್ಬಿಡ್ತಾರೆ, ಅದು ಒಪ್ಪಿಗೆ ಇರಲ್ಲ. ಅದು ಒಂದು ಸಮಸ್ಯೆಗಳು ಖಂಡಿತ ಇರೋದು, ಹುಡುಗಿರಿಗಾಗ್ಬೋದು, ಅಥವಾ ಬಟ್ಟೆ ವಿಚಾರದಲ್ಲಿ. ಇಲ್ಲ, ನಮಗೆ ಈ ಥರ ಬಟ್ಟೆಗಳು ಹಾಕ್ತೀವಿ ಅಂತ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಶೂಟಿಂಗ್ ನಂತರ ಮಧ್ಯದಲ್ಲಿರುವಾಗ ಈ ಥರ ಬಟ್ಟೆ ಹಾಕ್ಕೊಳ್ಳೇಬೇಕು, ನೀನು ಈ ಹಾಕ್ಕೊಳ್ಳದೆ ಸರಿಯೋ, ಅದು ಒಪ್ಪಿಗೆ ಇರಲ್ಲ. ಅದು ಒಂದು ಖಂಡಿತ, ಅದು ಒಂದು ವಿಚಾರ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಬೇಕು. ಆದರೆ ಕ್ಯಾಮ್ರಾ ಮುಂದೆ ಬರೋ ಬಟ್ಟೆ ಅಷ್ಟೇ ಅಲ್ಲದೆ, ಆ ಪಾತ್ರ ನಿನಗೆ ಸಿಗಬೇಕು ಅಂದರೆ, ಆ ಪಾತ್ರದಲ್ಲಿ ನೀನು ನಟಿಯಾಗಿ ಆಯ್ಕೆ ಆಗಬೇಕು ಅಂದರೆ, ನಿನ್ನ ಪ್ರತಿಭೆ ನೋಡ್ಕೊಂಡು ಆಯ್ಕೆ ಇದು ಒಂದೊಂದು ತಂಡದಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ವ್ಯವಸ್ಥಿತವಾಗಿ ಒಪ್ಪಿಗೆ ಒಂಥರ, ಇದು ಒಂದು ಎಲ್ಲ ಕಡೆ ಹರಡಿರೋದು ಏನಂದರೆ, ನಿನಗೆ ಈ ಪಾತ್ರ ಸಿಗಬೇಕು ಅಂದರೆ ನಿನ್ನ ಪ್ರತಿಭೆ ಅಲ್ಲ, ನೀನು ಆ ಪಾತ್ರಕ್ಕೆ ಶೂಟಬಲ್ ಅಲ್ಲ, ನಿನ್ನ ಅನುಭವ ಅಥವಾ ಕಲೆ ಅಲ್ಲ, ನೀನು ಯಾರ ಜೊತೆನಾದರೂ ಆ ಒಂದು ದೊಡ್ಡವರು ಇರ್ತಾರೆ, ಎಷ್ಟೋ ಒಂದು ಅದರಲ್ಲಿ ಸ್ಟಾರ್ ಇರ್ಬೋದು, ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ಯಾರೇ ಇರ್ಬೋದು, ಹೊಸಬ್ರು ಹಳಬ್ರು ಯಾರೇ ಇರ್ಬೋದು, ಅದಕ್ಕೆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಅವ್ರ ಜೊತೆ ನೀವು ಒಂದು ಲೈಂಗಿಕ ಕಿರುಕುಳನ ಒಪ್ಕೊಂಡು ಮುಂದುವರೆದ್ರೆ ಮಾತ್ರ ಪಾತ್ರ ಕೊಡ್ತೀವಿ. ನಾವೇನು ಅರ್ಥ ಮಾಡ್ಕೋಬೇಕು KJ ಹಳ್ಳಿ ಸುರೇಶ್ ಗೆಳೆಯ ಅಂದರೆ, ಈ ಥರ ವ್ಯವಸ್ಥೆಗಳನ್ನ ನನಗೆ ಪಾತ್ರ ಸಿಗದೇ ಇದ್ರೂ ನನಗೆ ಬೇಕಾಗಿಲ್ಲ, ನಾನು ಒಪ್ಕೊಳ್ಳಲ್ಲ ಅನ್ನೋ ಬಿಟ್ಟೋಗೋರು, ಅವರು ವಿಕ್ಟಮ್ಮೇ, ಅವರು ಬಲಿಪಶುವೇ. ಈ ವ್ಯವಸ್ಥೆಯಲ್ಲೂ ಕೂಡ ನಾನು ಒಪ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ, ಇಲ್ಲ ಪಾತ್ರ ಸಿಗಲ್ಲ ಅನ್ನೋರು ಕೂಡ ವಿಕ್ಟಮ್ಮೇ ಈ ವ್ಯವಸ್ಥೆ. ಅದನ್ನು ನಾವು ಭಾಳ ಗಟ್ಟಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಒಂದು ಒಪ್ಪಿಗೆ ಅಂದಾಗ, ಕನ್ಸೆಂಟ್ ಅಂದಾಗ ನಮಗೂ ಸಹಮತ ಇರಬೇಕು. ಯಾವಾಗ ನೀನು ಇದನ್ನು ಮಾಡದೆ ಹೋದರೆ ನಿನಗೆ ಅವಕಾಶನೇ ಕೊಡಲ್ಲ ಅನ್ನೋದಿರುತ್ತಲ್ಲ, ಅದರಲ್ಲಿ ಕನ್ಸೆಂಟ್ ಬರಲ್ಲ. ಅದರಲ್ಲಿ ಅದು ಒಂದು ವಿಕ್ಟಮೈಸೇಷನ್, ಅದು ಒಂದು ಕಿರುಕುಳ, ಅದು ಒಂದು ದೊಡ್ಡ ಮಟ್ಟದ ಅನೈತಿಕ ಮತ್ತು ಕಾನೂನು ಬಾಹಿರ. ಓಕೆ, ಆಕ್ಚುಲಿ ನೀವು ಮಾಡ್ತಿರೋಂಥ ಕೆಲಸವನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡಬೇಕಾಗತ್ತೆ. ಯಾಕಂದರೆ ಅದು ಒಂದು ಜವಾಬ್ದಾರಿ, ಒಂದು ಗುರುತರವಾದಂತಹ ಸಂಸ್ಥೆ ಅದು. ಈಗ ವಾಣಿಜ್ಯ ಮಂಡಳಿಯ ಕಚೇರಿಯ ಒಳಗಡೆ ಪೂಜೆ ಪುನಸ್ಕಾರ ಮಾಡಬೇಕೋ, ಹೆಣ್ಣು ಮಕ್ಕಳ ಗೋಳಿನ ದನಿ ಕೇಳಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಕಂಟಕ ಬಂದಿದೆ ಅಂತೇಳಿ ಪೂಜೆ ಮಾಡ್ತಾರೆ. ನಮಗೆ ಒಂದು ಹೇಳ್ತೀನಿ KJ ಹಳ್ಳಿ ಸುರೇಶ್ ಗೆಳೆಯ, ಉತ್ತಮ ಸಿನಿಮಾ ರಂಗ ನಮ್ಮೆಲ್ಲರ ಉದ್ದೇಶ. ಹೌದು. ಆದರೆ ಆರ್ಟಿಸ್ಟ್ ಅಸೋಸಿಯೇಷನ್ ಏನು ಮಾಡಿದೆ ಒಂದು ತಿಂಗಳ ಹಿಂದೆ ಅಂದರೆ, ಸಿನಿಮಾ ರಂಗದ ಒಳಿತಿಗಾಗಿ ಅಂತ ಹೇಳಿ ಒಂದು ಹೋಮ ಹವನ ಯಜ್ಞ ಮಾಡಿದೆ. ಓಕೆ. ಹೋಮ ಹವನ ಯಜ್ಞ ಪ್ರತಿಯೊಬ್ಬ ಮನುಷ್ಯನಿಗೂ ಈ ದೇಶದಲ್ಲಿ ನಿಮಗೆ ಖಂಡಿತ ಹಕ್ಕಿದೆ. ಆರ್ಟಿಕಲ್ 25 ಇದೆ. ನೀವು ಮಾಡ್ತಿರೋದು ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ. ಆದರೆ ಸಿನಿಮಾ ರಂಗದ ಒಳಿತಿಗಾಗಿ ಹೋಮ ಹವನ ಯಜ್ಞ ಮಾಡಿದ್ರೆ ಆರ್ಟಿಸ್ಟ್ ಅಸೋಸಿಯೇಷನ್, ಅದು ಕಲಾವಿದರಿಗೆ ಕಷ್ಟಗಳಾದರೆ, ಅನ್ಯಾಯ ಆದರೆ, ಸಮಸ್ಯೆಗಳು ಬಂದರೆ ಅದು ಬಗೆಹರಿಸೋದು ಒಂದು ಪವರ್ಫುಲ್ ಒಂದು ಗುಂಪದು. ಅವರಿಗೆ ಭಾಳ ಒಂದು ಚಾಮರಾಜಪೇಟೆಯಲ್ಲಿ ಭಾಳ ದೊಡ್ಡ ಒಂದು ಇದಿದೆ, ಒಂದು ಆಫೀಸ್ ಇದೆ, ಬಿಲ್ಡಿಂಗು, ಅದು ಸಾಹಿತ್ಯ ಪರಿಷತ್ ಎದುರುಗಡೆ. ಅವ್ರ ಹತ್ರ ಭಾಳ ದುಡ್ಡಿದೆ, ಭಾಳ ದೊಡ್ಡ ಸ್ಟಾರ್ಗಳೆಲ್ಲ ಅದಕ್ಕೆ ಪಾಲ್ದಾರರಿದ್ದಾರೆ, ಕೆಲಸ ಮಾಡಿರೋರಿದ್ದಾರೆ. ನೀವೇನು ಮಾಡಬೇಕು ಅಂದರೆ, ನಾನು ಬರ್ದು ಹಾಕಿದೆ, ಇದರಿಂದ ಒಂದು ಹೋಮ ಹವನ ಯಜ್ಞದಿಂದ ಏನೂ ಉಪಯೋಗ ಇಲ್ಲ. ನೀವೇನು ಮಾಡಬೇಕು ಅಂದರೆ, ಒಂದು ಗಟ್ಟಿಯಾದ ಬರಹಗಾರರ ಬಳಗ ವ್ಯವಸ್ಥೆ ಕಟ್ಟಬೇಕು. ಯಾಕಂದರೆ ಬರವಣಿಗೆಯಿಂದನೇ ಸಿನಿಮಾ ಓಡೋದು. ತೆಲುಗು, ತಮಿಳು, ಮಲಯಾಳಂನಲ್ಲಿ ಬರವಣಿಗೆ ಇದೆ, ಒಳ್ಳೆ ಸಿನಿಮಾ ಕಥೆಗಳು ಕೊಡ್ತಾರೆ. ನಮ್ದು ಯಾಕೆ ಬರಹಗಾರರು ನಮ್ಗೆ ಗಟ್ಟಿ ಇಲ್ಲ? ಅಥವಾ ಈ ಒಂದು ಮೀಟು ವಿಚಾರದಲ್ಲಿ ಗಟ್ಟಿಯಾಗಿ ಅದನ್ನು ತೆಗೆದಾಕೋಕ್ಕೆ, ಅಥವಾ ಲೈಂಗಿಕ ಕಿರುಕುಳ ತೆಗೆದಾಕಬೇಕು, ಅಥವಾ ಈ ಸ್ಟಾರ್ಗಳ ಮೇಲೆ ಒತ್ತಡ, ಅವ್ರಿಗೆ ಬಿಲ್ಡಪ್ ಕೊಟ್ಬಿಟ್ಟು ಬೇರೆಯವರೆಲ್ಲ ಕಲೆಯನ್ನು ಕಡಿಮೆ ಆಗೋದು ಅಥವಾ ಒಂದು ಸಿನಿಮಾ ತರಬೇತಿ ಮಾಡಬೇಕು, ಅಥವಾ ಅನೇಕ ರೀತಿ ನಾವು ಮಾಡ್ಬೋದು. ಅದು ಬಿಟ್ಟು ಇದನ್ನು ಮಾತ್ರ ಕಾರ್ಮಿಕರು ಏನಾದರೂ, ಇವಾಗ ಮೊನ್ನೆ ಕಾರ್ಮಿಕ ಸಾವಾಗಿದೆ, ಅವ್ರ ಸಿನಿಮಾ ಶೂಟಿಂಗಲ್ಲಿ 30 ಅಡಿಯಿಂದ ಬಿದ್ದಿದ್ದು.
ನಮಗೆ ಅವ್ರ ಕುಟುಂಬಕ್ಕೆ ನಾವು ಫೈರಿಂದ ನಾವು ಒಂದು ಸಂತಾಪ ಸೂಚಿಸ್ತೀವಿ. ಯಾಕಂದರೆ ಸಿನಿಮಾ ರಂಗದಲ್ಲಿ ಎಲ್ಲರೂ ನಮ್ಮ ರೀತಿನಲ್ಲಿ ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ಯಾರ್ದೋ ಒಂದು ಸ್ವಲ್ಪ ದುಡ್ಡು ಸಿಕ್ಕಿದ ತಕ್ಷಣ, ಪ್ರಚಾರ ಸಿಕ್ಕಿದ ತಕ್ಷಣ ನೀವು ದೊಡ್ಡ ಮನುಷ್ಯರು, ನಮ್ದೆಲ್ಲ ಕೊಡುಗೆ ಮುಖ್ಯ ಅಲ್ಲ ಅಂತ ನಾವು ನೋಡಲ್ಲ. ಎಲ್ಲರ ಕೊಡುಗೆ ಅವ್ರ ರೀತಿ ಮಾಡ್ತಾರೆ. ಸೊ ನಮಗೆ ಈ ರೀತಿ ಇದ್ದಾಗ ಮತ್ತೆ ಒಂದು ಹೇಳ್ತೀನಿ KJ ಸುರೇಶ್ ಕೇಳಿಯಾ, ನಾವು 2017 ಮಾರ್ಚ್ನಲ್ಲಿ ಇದನ್ನು ಶುರು ಮಾಡಿರೋದು ನಾವು ಮಹಿಳೆಯರು, ಮಹನೀಯರು, ಯಾರ್ಯಾರು ಲಿಂಗ ಸಮಾನತೆ, ಲಿಂಗ ಘನತೆಗೋಸ್ಕರ ಒಪ್ಕೊಂಡಿರೋ ಮನುಷ್ಯರು, ಇದೊಂದು ಸೈದ್ಧಾಂತಿಕ ವಿಚಾರ ಶುರು ಮಾಡ್ಕೊಂಡಿತ್ತು. ನಾವೆಲ್ಲರೂ ಆ ಟೈಮ್ನಲ್ಲಿ ಕೆಲವು ಮಹಿಳೆಯರಿಗೆ ನಮ್ಮ ಫೈರ್ ಸಂಸ್ಥೆ ಬಗ್ಗೆ ಗೊತ್ತಿರಲಿಲ್ಲ, ಮತ್ತು ನಾವು ಸಂಪರ್ಕದಲ್ಲಿದ್ವಿ, ನಾವು ದೂರ ತೊಗೊಳಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಅವರು ಈಗ ದೂರೆಲ್ಲ ಬರ್ತಾ ಇದೆಯಾ? ದೂರೆಲ್ಲ ಬರ್ತಾ ಇತ್ತು. ಅವಾಗ ಅನೇಕ ದೂರುಗಳು ತೊಗೊಂಡಿದ್ವಿ, ಅದಕ್ಕೆ ನ್ಯಾಯ ಒದಗಿಸಿದ್ವಿ. ಆದರೆ ಒಂದು ಘಟನೆಯಲ್ಲಿ ಏನಾಯಿತು ಅಂದರೆ, ಅಲ್ಲಿ ಒಂದು ಮಹಿಳೆ ಭಾಳ ನೋವು ಅನುಭವಿಸಿದ್ರು. ಭಾಳ ಕಿರುಕುಳ, ಮಾನಸಿಕ, ಸೈಕಲಾಜಿಕಲ್, ಫಿಸಿಕಲ್ ಎಲ್ಲ ರೀತಿಯ ಕಷ್ಟ, ದೈಹಿಕ ಅನುಭವಿಸಿದ್ರು ಅಂತ ಹೇಳ್ಕೊಂಡ್ರು. ಆವಾಗ ಫಿಲ್ಮ್ ಚೇಂಬರು, ನೀವು ವಾಣಿಜ್ಯ ಮಂಡಳಿ ಅಂತಿರಲ್ಲ, ಅವರು ಆ ಮಹಿಳೆನ ಸರಿ ನಾವು ಇದನ್ನು ಬಗೆಹರಿಸ್ತೀವಿ ಅಂತ ಬಂದರು. ನಾವೇನು ಮಾಡಿದ್ವಿ ಫೈರಿಂದ ಅಂದರೆ, ಈ ವಿಚಾರದಲ್ಲಿ ನೀವು ಒಂಟಿ ಮಹಿಳೆ ಹೋಗೋದಕ್ಕಿಂತ ಅಲ್ಲೆಲ್ಲ ಈ ಸೂಕ್ಷ್ಮತೆ ಇಲ್ಲದೆ, ಚಿಂತನೆ ಇಲ್ಲದೆ, ಕಾಳಜಿ ಇಲ್ಲದೆ ಇರೋ ಗಂಡಸರಿರ್ತಾರೆ. ನಮಗೇನು ಬೇಕೋ ನಾವು ಒಂದು ಲಾಯರ್ ಆಗಿ, ಸಪೋರ್ಟ್ ಆಗಿ ಕಳಿಸ್ಕೊಟ್ವಿ ಅವ್ರ ಜೊತೆ. ಅಲ್ಲೇನಾಯಿತು, ನಾನು ಹೋಗಲಿಲ್ಲ, ಬಟ್ ಅದು ಏನಾಯಿತು ಅಂದರೆ, ಆ ಫಿಲ್ಮ್ ಚೇಂಬರ್ ಅವ್ರ ಉದ್ದೇಶ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಅವ್ರ ಉದ್ದೇಶ ನ್ಯಾಯ ಒದಗಿಸೋಕ್ಕೆ ಅನ್ನೋದು ಇರ್ಬೋದು. ಬಟ್ ಆ ಫಿಲ್ಮ್ ಚೇಂಬರ್ನಲ್ಲಿ ಇರೋ ಪುರುಷರು ಮತ್ತು ಯಾರ್ಯಾರು ಹಳೆ ಕಾಲದ ಪ್ರೊಡ್ಯೂಸರ್ಗಳು, ಹಳೆ ಕಾಲದ ಗಂಡಸರು, ದುಡ್ಡಿರೋ ವ್ಯಕ್ತಿಗಳು, ಅವ್ರಿಗೆ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಭಾಳ ಹೀಯಾಡ್ಸೋದು, ವ್ಯಂಗ್ಯವಾಗಿ ಮಾತಾಡೋದು ಅನೇಕ ನಡೀತು. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, KJ ಸುರೇಶ್ ಅವರೇ, ನಮಗೆ ಯಾರೇ ಒಳ್ಳೆ ಕೆಲಸ ಮಾಡಿ ಸೆಪ್ಟೆಂಬರ್ 16 ಇವಾಗ ಫಿಲ್ಮ್ ಚೇಂಬರ್ ಅವರು ಇದನ್ನು ನಮಗೆ ಒಂದು ಸಭೆ ಕಡಿಬೇಕು ಅಂತ ಕರೆದಿದ್ದಾರೆ. ಅದು ವಿಮೆನ್ ಕಮಿಷನ್ ಹೇಳಾದ್ಮೇಲೆ ಒಳ್ಳೆ ಬೆಳವಣಿಗೆ. ಯಾರೇ ಒಳ್ಳೇದು ಮಾಡಬೇಕು ಅಂದರೆ ಮಾಡಲಿ. ಆದರೆ ನಮಗೆ ಈ ಸಿನಿಮಾ ರಂಗದ ಮನಸ್ಥಿತಿಗಳ ನಡುವೆ, ಪುರುಷ ಪ್ರಧಾನದ ಮನಸ್ಥಿತಿಗಳು, ಮಹನೀಯರು ಬಹುತೇಕರು ಮತ್ತು ಮಹಿಳೆಯರು ಕೂಡ, ನಮಗೆ ಈ ವ್ಯವಸ್ಥೆಯಲ್ಲಿ ತಿದ್ದಕ್ಕಾಗಲ್ಲ. ನಮಗೆ ಈ ಥರ ಅನುಭವ ಆಗಿರೋರಿಗೆ ನ್ಯಾಯ ಸಿಗೋದು ನಮ್ಮ ಕಾನ್ಫಿಡೆನ್ಸ್ ಇಲ್ಲ. ಗಟ್ಟಿಯಾಗಿ ಹೇಗೆ ಮಲಯಾಳಂನಲ್ಲಿ ಅವರ ಸರ್ಕಾರನೇ ಇದನ್ನು ಒಂದು ಸ್ಯಾಂಕ್ಷನ್ ಮಾಡಿ, ಇದನ್ನು ಸತ್ಯ ಇದೆ ಅಂತ 300 ಪೇಜ್ ಹೇಮಾ ಕಮಿಟಿ ರಿಪೋರ್ಟ್ನಿಂದ 62 ಪೇಜು ಲೈಂಗಿಕ ಕಿರುಕುಳ ಮತ್ತು 300 ಪೇಜ್ನಲ್ಲಿ ಎಷ್ಟೋ ಲಿಂಗ ಅಸಮಾನತೆ ಮತ್ತು ತಾರತಮ್ಯದ ವ್ಯವಸ್ಥೆ ಅನ್ನೋದು ಬಹಿರಂಗಪಡಿಸಿ ಅದರ ತಕ್ಕಂತೆ ಕೆಲಸ ಮಾಡಿ ಅದನ್ನು ಸರಿಪಡಿಸೋಕೆ ಹೋಗಿದ್ದಾರೋ, ನಮಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಈ ಸರ್ಕಾರಗಳ ಒಂದು ರೀತಿ ಆಡಳಿತ ಅಧಿಕೃತವಾಗಿ ನಮಗೆ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಬೇಕು. ಚರ್ಚೆ ತುಂಬ ಬಿರುಸಾಗಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ವಿರಾಮದ ನಂತರ ಟಾರ್ಗೆಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಚೇತನ್ ಅಹಿಂಸಾ ಅವರು. ಅಹಿಂಸಾ ಅವರೇ, ಈಗ ನಾವು ಸ್ವಲ್ಪ ಬೇರೆ ವಿಚಾರಗಳ ಕಡೆ ಗಮನ ಕೊಡೋಣ. ನೀವು ಸರ್ಕಾರವನ್ನು ಟೀಕೆ ಮಾಡ್ತೀರಿ, ಸಹಜ. ಒಬ್ಬ ಪ್ರಜ್ಞಾವಂತ ಒಬ್ಬ ಮನುಷ್ಯ, ವ್ಯಕ್ತಿ ಸಮಾಜದ ದೌರ್ಬಲ್ಯಗಳನ್ನು, ಪ್ರಭುತ್ವಗಳ ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕು. ನೀವು ಒಂದು ವಿಶ್ಲೇಷಣೆ ಮಾಡ್ತೀರಿ. ಸಿದ್ದರಾಮಯ್ಯನವರು ಒಂದು ರೀತಿ ಆಧುನಿಕ ಮನುವಾದವನ್ನು ಬಿತ್ತುತ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ ಅಂತ. ಯಾವ ಅರ್ಥದಲ್ಲಿ? ನೋಡಿ, ನಮಗೆ ನಮ್ಮ ಸಿದ್ಧಾಂತ ಯಾವುದಿದೆ ಅಂದರೆ, ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮಿನ ಒಂದು ಭಾರತೀಯ ಪಂಥಿ ಅಂತ ಬಾಬಾ ಸಾಹೇಬರು ಕರೀತಾರೆ, ಸತ್ಯ ಪಂಥಿ ಅಂತ ನಾವು ಕರಿತೀವಿ. ಇದು 20ನೇ ಶತಮಾನದಲ್ಲಿ ಇದು ನನ್ನ ಕಣ್ಣಲ್ಲಿ ಇಡೀ ಅನ್ಯಾಯದ ವ್ಯವಸ್ಥೆಯನ್ನು ಪ್ರತಿರೋಧ ಮಾಡಿ ಒಂದು ಸಮಾನತೆ ಸಾರೋ ಸೈದ್ಧಾಂತಿಕ ನೆಲೆಗಟ್ಟು. ಸೊ ಈ ಸಿದ್ಧಾಂತದಲ್ಲಿ ನಮ್ಮ ಮಾದರಿಗಳು ಯಾರ್ಯಾರು ಮಾಡಿದ್ದಾರೆ, ಬಾಬಾ ಸಾಹೇಬರು ಅವರು ಕೂಡ ಯಾವತ್ತೂ ಕಾಂಗ್ರೆಸ್ ಜೊತೆ ಸೇರಿಕೊಳ್ಳದೆ, ಅಂದರೆ ಕಾಂಗ್ರೆಸ್ ಸದಸ್ಯರಾಗದೆ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವ್ರದ್ದೇ ಆದ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಥವಾ ಅದರ ನಂತರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಥರದ್ದೆಲ್ಲ ಚುನಾವಣೆ ನಿಂತ್ಕೊತಾರೆ. ಯಾವತ್ತೂ ಕೂಡ ಆ ಪಕ್ಷ ಗಾಂಧಿ ಆ್ಯಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಅಂತ 1946ನಲ್ಲಿ ಬರೀತಾರೆ. ಮತ್ತು
ನಮಗೆ ಕಾಂಗ್ರೆಸ್ ಸುಡ್ತಿರೋ ಮನೆ ಅಂತಾರೆ. ಸೊ ಅವರ ಸಿದ್ಧಾಂತ ನಾವು ಕೂಡ ಇವತ್ತಿನ ದಿನ ಅದನ್ನು ಆಧುನೀಕರಿಸಬೇಕು. ತಂದೆ ಪೆರಿಯಾರ್ ಅವರು ತಮಿಳುನಾಡಿನಲ್ಲಿ ಅವ್ರದ್ದೇ ಒಂದು ದ್ರಾವಿಡ ಚಳುವಳಿಯಿಂದ ಏನು ಮಾಡ್ತಾರೆ ಅಂದರೆ, ನಮಗೆ ಏನು ಒಂದು ಅವತ್ತಿನ ದಿನ ಕಾಮರಾಜು ಮತ್ತು ಅನೇಕ 20 ವರ್ಷದ ಮೇಲೆ ಕಾಂಗ್ರೆಸ್ ಆಡಳಿತ ಮಾಡ್ತಿರೋ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ದ್ರಾವಿಡ ಶಕ್ತಿ ಕಟ್ಟಿ ಇವತ್ತಿನ ದಿನ 1967ನಲ್ಲಿ DMK ಪೆರಿಯಾರ್ದು DMK ಅಧಿಕಾರಕ್ಕೆ ಬಂದು ಇವಾಗ 55 ವರ್ಷದಿಂದ ಯಾವ ಕಾಂಗ್ರೆಸ್ಸೋ BJPಯೋ ಈ ಒಂದು ಡೆಲ್ಲಿ ಹಿಂದಿಯನ್ ಪಕ್ಷಗಳು ಇಲ್ಲ, ಅವ್ರದ್ದೇ ಆದ ದ್ರಾವಿಡ ಶಕ್ತಿ ಒಂದು ಮುಗಿಸ್ಬಿಡ್ತೇವೆ. ಮತ್ತು ಕಾಂಚೀರಾಮರು ಕೂಡ ಅವರ ಮಟ್ಟದಲ್ಲಿ ಒಂದು ಬಹುಜನ ಶಕ್ತಿ ಕಟ್ತಾರೆ. ನಮಗೆ ಪೆರಿಯಾರು ಮತ್ತು ಕಾಂಚೀರಾಮು ಮತ್ತು ಬಾಬಾ ಸಾಹೇಬರು ಅವರ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದರೆ, ಗಾಂಧಿವಾದನೇ ಆಧುನಿಕ ಮನುವಾದ. ಮತ್ತು ಪೆರಿಯಾರ್ ಏನು ಹೇಳ್ತಾರೆ ಅಂದರೆ, ಗಾಂಧಿಯಿಸಮ್ ಇಸ್ ಬ್ರೆಮಿನಿಸಮ್ ಅಂತಾರೆ. ಸೊ ನಮಗೆ ಹೌದು, ಹಿಂದುತ್ವ BJP ಅನ್ನೋದು ಆ ಒಂದು ಕೋಮುವಾದ, ಮುಸಲ್ಮಾನರು ಕ್ರೈಸ್ತರ ಮೇಲೆ ಒಂದು ದಾಳಿ ಮಾಡೋದು ನಮಗೆ ಖಂಡಿತ ಭಾಳ ದೊಡ್ಡ, ಅದು ಒಂದು ಅಸಮಾನತೆ ಮತ್ತು ಅದು ದ್ವೇಷದ ಸಿದ್ಧಾಂತ, ಅದನ್ನು ನಾವು ವಿರೋಧ ಮಾಡಲೇಬೇಕು. ಆದರೆ ನಾವೆಲ್ಲ ಭಾಳ ಗಟ್ಟಿಯಾಗಿ 100 ವರ್ಷದ ಮೇಲಿಂದ ನಮ್ಮ ಸಿದ್ಧಾಂತದವರು ಈ ಒಂದು ಕಾಂಗ್ರೆಸ್ ಗಾಂಧಿವಾದ ಮನುವಾದನ ಗಟ್ಟಿಯಾಗಿ ಪ್ರಶ್ನೆ ಮಾಡಿ ಒಂದು ಸಮಾನತವಾದ ಸಾರಿದ್ದೀವಿ. ಇವತ್ತು ಅದೇ ಗಾಂಧಿವಾದ ಅನ್ನೋದೇನು ಆಧುನಿಕ ಮನುವಾದ ಅನ್ನೋದು ಪೆರಿಯಾರು ಕಾಂಚೀರಾಮ್ ಅವರ ರೀತಿಯಲ್ಲಿ ಬಾಬಾ ಸಾಹೇಬರು ಹೇಳ್ತಾರೋ, ನಮ್ಮ ಕಣ್ಣಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಬಣ್ಣದ ಭಾಷಣಗಳು, ಅವ್ರದ್ದೇ ಒಂದು ಅವರ ಯೋಜನೆಗಳು, ಅವರ ಕಾನೂನುಗಳು, ಅವರ ಒಂದು ಈ ಅಸಮಾನತೆಯ ವ್ಯವಸ್ಥೆನ ಗಟ್ಟಿಗೋಡೋ ಒಂದು ನೀತಿಗಳಿಂದ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಜಾತ್ಯತೀತ ಹಿನ್ನೆಲೆಯಿಂದ ಬಂದವನು, ನಾನು ಸಮಾಜವಾದದ ಹಿನ್ನೆಲೆಯಿಂದ ಬಂದವನು, ನಾನು ಅಹಿಂದ ವರ್ಗದಿಂದ ಬಂದವನು, ನಾನು ಮುಖ್ಯಮಂತ್ರಿ ಆಗಿರೋದಕ್ಕೆ ವ್ಯವಸ್ಥೆ ಸಹಿಸ್ಕೊಳ್ತಿಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮನಸ್ಸಿನಲ್ಲಿ ಏನು ಸರಿ ಇದೆಯೋ ಅವ್ರು ಹೇಳೋಕ್ಕೆ ಖಂಡಿತ ಅವ್ರ ಕಕ್ಕಿದೆ. ಅವ್ರು ಬಣ್ಣದ ಭಾಷಣಗಳು ಆಡ್ತಾರೆ, ಅವ್ರು ಭಾಳ ಒಳ್ಳೆ ಭಾಷಣಗಾರರು. ಅವರು ಕೂಡ ರಾಮ್ ಮನೋಹರ್ ಲೋಹಿಯಾ ಅಂತ ಹೇಳ್ತಾರೆ. ಸಮಾಜವಾದಿ ಅಂದರೆ ರಾಮ್ ಮನೋಹರ್ ಲೋಹಿಯಾವಾದಿ ಅಂತ ಹೇಳ್ಕೊಂಡಿದ್ದಾರೆ. ರಾಮ್ ಮನೋಹರ್ ಲೋಹಿಯಾ ಭಾಳ ಗಟ್ಟಿಯಾದ ಸ್ತ್ರೀವಾದಿ ಆಗಿದ್ದರು, ಲಿಂಗ ಸಮಾನತಾವಾದಿ ಆಗಿದ್ದರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಷ್ಟು ರಾಮ್ ಮನೋಹರ್ ಲೋಹಿಯಾ ಸಮಾಜವಾದದ ಬಗ್ಗೆ ಬದ್ಧತೆ ಇದೆ ಅಂದರೆ ಖಂಡಿತ ಈ ಒಂದು ಲೈಂಗಿಕ ಕಿರುಕುಳದ ವಿರುದ್ಧ, ಸಿನಿಮಾ ರಂಗದಲ್ಲಿ ಲಿಂಗ ಅಸಮಾನತೆ ವಿರುದ್ಧ ಅವ್ರು ಇದನ್ನು ತರ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ. ಈ ಒಂದು ಹೇಮಾ ಕಮಿಟಿ ರೂಪ ನಮ್ಮ ಕರ್ನಾಟಕಕ್ಕೆ ಅದು ಒಂದು. ಮತ್ತು ಎರಡನೇದಾಗಿ ಅವರ ಬಂದಿದ್ದ ತಕ್ಷಣ 1 ವರ್ಷದ ಹಿಂದೆ KG ಹಳ್ಳಿ ಸುರೇಶ್ ಗೆಳೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಂದಿದ್ದ ತಕ್ಷಣ ಅವರ ಹುಟ್ಟಿರೋ ಸಮುದಾಯ, ಆ ಸಮುದಾಯ ಅದು ಒಂದು ಕರ್ನಾಟಕದಲ್ಲಿ ಅದು ಒಂದು ಬಹುಜನ ಸಮುದಾಯನೇ, ಆದರೆ ಅದು ಒಂದು 4ನೇ ಸ್ಥಾನದಲ್ಲಿ ಇರ್ಬೋದು ಪ್ರಭಾವದಲ್ಲಿ. ಈ ಜಿಲೇಬಿ ಗೌಡಲಿಂಗಾಯತ್ ಬ್ರಾಹ್ಮಣರು ಆದಮೇಲೆ, ಈ ಗೌಡಲಿಂಗಾಯತ್ ಬ್ರಾಹ್ಮಣರು ಜಿಲೇಬಿ ಅಂತ ಏನು ಕರಿತೀವಿ, ಅವ್ರು ಆದಮೇಲೆ ಸಾಮಾಜಿಕವಾಗಿ ಪ್ರಬಲವಾಗಿದ್ದಾರೆ, 4ನೇ ಸ್ಥಾನದಲ್ಲಿ ಇರಬಹುದು, ಒಂದು ಪ್ರಬಲ ಸಮುದಾಯ. ಆ ಸಮುದಾಯನ ಬಂದಿದ್ದ ತಕ್ಷಣ ಅವರನ್ನು ಎಷ್ಟಿಗೆ ಸೇರಿಸ್ಬೇಕು ಅನ್ನೋದನ್ನು ಶಿಫಾರಸು ಮಾಡ್ತಾರೆ ಕೇಂದ್ರಕ್ಕೆ. ಎಷ್ಟು ಸಮುದಾಯಗಳು ನಾನು ಅದಕ್ಕೆ ಪಟ್ಟಿ ಇಲ್ಲದೆ, ನಮಗೆ ಅನೇಕರು ಕಾಡುಗೊಲ್ಲ ಸಮುದಾಯ ಆಗಿರ್ಬೋದು, ನಮಗೆ ಬೆಸ್ತರು, ಗೋಲ್ಡ್ರು, ಆಚಾರರು, ನಮಗೆ ಉಪಾರರು, ನಮಗೆ ಮಡಿವಾಳರು, ನಮಗೆ ಅದರ ಜೊತೆ ಅನೇಕ ಅದ್ರ ಜೊತೆ ಅವರೆಲ್ಲ ಹಿಂದುಳಿದಿದ್ದಾರೆ. ಮತ್ತು ನಮಗೆ ST ಸಮುದಾಯದಲ್ಲಿ ಯಾವ ಸಮುದಾಯಗಳು ಇದ್ದಾರೆ ಅಂದರೆ, ಅಲ್ಲಿ ಜೇನು ಕುರುಬ, ಬೆಟ್ಟದ ಕುರುಬ, ಸೋಲಿಗ, ಎರವ, ಪಣಿಯ, ಮಲೆಕುಡಿಯ, ಇರುಳಿಗ, ಅಸಲರು, ಮೇದ, ಕೊರಗ, ಈ ಥರ ಅನೇಕ ಇವತ್ತಿಗೂ ಕಾಡಲ್ಲಿ ಇದ್ದು. ನಿಜವಾಗಿಯೂ ಚೇತನ್ ಅವರೇ, ನೀವು ಹೋರಾಟ ಮಾಡಿದ್ದೀವಿ, ನಾವು ಹೋರಾಟ ಮಾಡಿದ್ವಿ ಅಲ್ಲ ನೋಡಿ, ಕಾಡುಗೊಲ್ಲ ಸಮುದಾಯದಂತ ಒಂದು ದಮನಿತ ಸಮುದಾಯ ನಿಜವಾಗ್ಲೂ ಎಸ್ಟಿಗೆ ಸೇರೋದಕ್ಕೆ ಅರ್ಹತೆ ಇದ್ರೂ ಕೂಡ ಅದನ್ನ ಮಾಡಲ್ಲ. ಅವರ ಸ್ವಜಾತಿನ ಮಾಡಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಶಿಫಾರಸು ಮಾಡಿದ್ದಾರೆ. ಅವ್ರಿಗೆ ಇದನ್ನ ಎಷ್ಟಿಗೆ ಸೇರ್ಸಕ್ಕೆ ಯಾವ ಒಂದು ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ, ಕೇಂದ್ರ ಸರ್ಕಾರನೇ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಮಾಡೋದು ಶಿಫಾರಸುನೇ. ಇವಾಗ ಪ್ರತ್ಯೇಕ ಬಸವ ಧರ್ಮ ಅನ್ನೋದು 2018ರಲ್ಲಿ ಆ ಪ್ರತ್ಯೇಕ ಬಸವ ಧರ್ಮ ಅದು ಕೂಡ ಲಿಂಗಾಯತರ ಮತಗಳು ಚದುರುತ್ತೆ ಅನ್ನೋ ಕಾರಣಕ್ಕೆ ಅದು ಕೂಡ ಅವ್ರು ಶಿಫಾರಸು ಮಾತ್ರ ಮಾಡಿರೋದು. ಅವರೇನು ಒಂದು ಅದನ್ನು ಆ ಸಿದ್ಧಾಂತ ಒಪ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. 2 ತಿಂಗಳಲ್ಲಿ ಅದು ಮತ ಚದುರುತ್ತೆ ಅಂತ ಶಿಫಾರಸು ಮಾಡೋದು. ಸೊ ನಾನೇನು ಹೇಳ್ತಾ ಇದ್ದೀನಿ, ಮತ್ತು ಇನ್ನೊಂದು ಹೇಳ್ತೀನಿ KG ಹಳ್ಳಿ ಸುರೇಶ್ ಅವರೇ, ನನಗೆ ಸಿನಿಮಾ ರಂಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನಾವೆಲ್ಲ ಇಷ್ಟು ವರ್ಷಗಳಿಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿನಿಮಾದ ಜೊತೆ ಬೆಂಬಲ ಮಾಡಿದಾಗ ಅವರ ಸಮುದಾಯದಲ್ಲೇ ಹುಟ್ಟಿರೋ ನಾಯಕರನ್ನ ಬೆಂಬಲಿಸಿ ಆ ಸಿನಿಮಾಗಳನ್ನ ಬೆಂಬಲಿಸ್ತಾರೆ. ಸ್ವಜನ ಪಕ್ಷಪಾತ ಇದೆಲ್ಲ ನಮಗೆ ಕೆಲವು ಸರಿ ಈ ರೀತಿ ಕಾಣ್ತಾ ಇದೆ, ಅನೇಕ ಉದಾಹರಣೆಗಳಿದೆ. ಅದನ್ನು ಮಾಡೋದು ಬಿಟ್ಟು ನಿಮ್ಮ ಸಮುದಾಯನ ಬೆಳೆಸೋದಕ್ಕಿಂತ ನಮಗೆ ಕ್ಯಾಸ್ಟ್ ಲೀಡರ್ಗಳು ಅನೇಕ ಬಂದೋಗಿದ್ದಾರೆ.
ಲಿಂಗಾಯತ ಜಾತಿ ನಾಯಕರು ನಮಗೆ ಯಡಿಯೂರಪ್ಪನಲ್ಲಿದ್ದಾರೆ, ಒಕ್ಕಲಿಗ ಜಾತಿ ನಾಯಕರು ದೇವೇಗೌಡರಲ್ಲಿದ್ದಾರೆ, ನಮಗೆ ಈ ಥರ ಕ್ಯಾಸ್ಟ್ ಲೀಡರು ಮಾಸ್ ಲೀಡರ್ಗಳು ಬೇಕಾಗಿಲ್ಲ. ಜಾತಿ ವಿನಾಶದ ಆಂಟಿ ಕ್ಯಾಸ್ಟ್ ಲೀಡರ್ಗಳು ನಮಗೆ ಬೇಕು. ಜಾತಿ ವಿನಾಶದ, ಪುರುಷ ಪ್ರಧಾನ ವ್ಯವಸ್ಥೆ ವಿನಾಶದ, ಬಂಡವಾಳಶಾಹಿ ವ್ಯವಸ್ಥೆ ವಿನಾಶದ ಒಂದು ನ್ಯಾಯದ ಕಲ್ಪನೆ ಇರೋ ಒಂದು ಮುಖ್ಯವಾದ ನಮಗೆ ನಾಯಕತ್ವ ನಮ್ಮ ಕರ್ನಾಟಕಕ್ಕೆ, ನಮ್ಮ ಭಾರತಕ್ಕೆ ಭಾಳ ಅಗತ್ಯ ಇದೆ. ಚೇತನ್ ಅವರು ಸಾಮಾಜಿಕ ನ್ಯಾಯದ ಹೋರಾಟವನ್ನ ಮಾಡುವ ಬರದಲ್ಲಿ ವಿವಾದಗಳನ್ನ ತಮ್ಮ ಮೈ ಮೇಲೆ ತಾವೇ ಎಳೆದುಕೊಳ್ತಾರೆ, ನಿಜಾನ ಇದು? ನೋಡಿ, ನಮ್ಮ ವಿಚಾರಗಳು KJ ಸುರೇಶ್ ಗೆಳೆಯ, ನಮ್ಮ ವಿಚಾರಗಳು ಸಮಾಜ ಮೆಲ್ಕು ಹಾಕಿದ ಮೇಲೆ ಇದರಲ್ಲಿ ಸತ್ಯ ಇದೆ ಅಂತ ಖಂಡಿತ ಗೊತ್ತಾಗತ್ತೆ. ಆದರೆ ಅದು ಫಸ್ಟು ಹೊರಗೆ ಬಂದಾಗ ಏನು ಈ ಯೋಚನೆ ಅನ್ನೋ ರೀತಿಯಲ್ಲಿ ಸಮಾಜಕ್ಕೆ ಒಂದು ಶಾಕ್ ಆಗ್ಬೋದು. ಯಾಕಂದರೆ ಈ ಥರ ಆಲೋಚನೆ. ಬಟ್ ಯಾವಾಗ ಇದ್ರಲ್ಲಿ ಸತ್ಯ ಇದೆ, ಇದು ಒಂದು ವೈಜ್ಞಾನಿಕವಾಗಿದೆ, ಇದು ಒಂದು ನ್ಯಾಯಕ್ಕೆ ಬದ್ಧವಾಗಿದೆ ಅಂತ ಅನಿಸಿದಾಗ ನಮ್ಮ ಖಂಡಿತ ಕರ್ನಾಟಕದ ಜನ, ದೇಶದ ಜನ ಒಪ್ಕೊಳ್ತಾರೆ. ಯಾಕಂದರೆ ಈ ವಿಚಾರಗಳೇ ಸಮಾನತೆ, ನ್ಯಾಯ, ಸಮಾಜವಾದ, ಧರ್ಮ ನಿರಪೇಕ್ಷತೆ. ಚೇತನ್ ಅವರು, ಯಾಕೆಂದ್ರೆ ಈ ಪ್ರಶ್ನೆ ಸ್ವಲ್ಪ ತೀಕ್ಷ್ಣವಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಸಮಾಜದ ಎಲ್ಲ ಆಗು ಹೋಗುಗಳ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇರ್ತೀರಿ. ಕಾಂಗ್ರೆಸ್ ಬಗ್ಗೆ ರಿಯಾಕ್ಟ್ ಮಾಡ್ತೀರಿ, ವ್ಯಕ್ತಿಗಳ ಬಗ್ಗೆ ರಿಯಾಕ್ಟ್ ಮಾಡ್ತೀರಿ, ತತ್ವಗಳ ಬಗ್ಗೆ, ಇಸಮ್ಗಳ ಬಗ್ಗೆ ರಿಯಾಕ್ಟ್ ಮಾಡ್ತೀರಿ. ಕೆಲವೊಂದ್ಸಲಿ ನಿಮ್ಮನ್ನ ಅಂದ್ಕೊಂಡಿರ್ತಾರೆ ಇವ್ರು ನಮ್ಮ ಫಾಲೋವರ್ಸು ಅಥವಾ ನಮ್ಮ ಚಿಂತನೆಗಳನ್ನ ಒಪ್ಕೊಳ್ಳೋರು ಅಂತ. ನಿಮ್ಮ ಸ್ಟೇಟ್ಮೆಂಟ್ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಚೇತನ್ಗೆಲ್ಲ ತಲೆ ಕೆಟ್ಟೋಗಿದೆ, ಅವ್ರಿನ್ನೂ ಸರಿಯಾಗಿ ಬೆಂದಿಲ್ಲ, ಸರಿಯಾಗಿ ಇಲ್ಲಿನ ಕಲ್ಚರ್ನ ಅರ್ಥ ಮಾಡ್ಕೊಂಡಿಲ್ಲ, ಇಲ್ಲಿನ ರಾಜಕಾರಣ ಅರ್ಥ ಆಗಿಲ್ಲ, ಅವ್ರು ಫಾರಿನ್ ಅವರು ಇನ್ನು ಭಾರತೀಯ ಈ ನೆಲದ ಸತ್ವ ಇನ್ನು ತಿಳ್ಕೊಂಡಿಲ್ಲ ಅನ್ನುವಂತ ಟೀಕೆ ಬರುತ್ತೆ. ಅದನ್ನ ಹೆಂಗ್ ನೀವು ಸ್ವೀಕಾರ ಮಾಡ್ತೀರಿ ಅಂತ? ನಮಗೆ ಪ್ರಜಾಪ್ರಭುತ್ವದಲ್ಲಿ KJ ಸುರೇಶ್ ಅವರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಮಾತಾಡೋಕ್ಕೆ ಹಕ್ಕಿದೆ, ಕರ್ತವ್ಯನೂ ಕೂಡ, ಅನ್ಯಾಯದ ವಿರುದ್ಧ ಅಂತ ನಾನು ಹೇಳ್ತೀನಿ. ಅಂಥದ್ರಲ್ಲಿ ನಾನೇನಾದರೂ ತಪ್ಪು ಹೇಳ್ತಾ ಇದ್ದರೆ, ನಾನೇನಾದರೂ ಅಸತ್ಯ ಹೇಳ್ತಾ ಇದ್ದರೆ, ನನ್ನ ಸಮಾಜದ ಅರ್ಥ ಮಾಡಿಕೊಂಡಿರೋ ರೀತಿ ನಮಗೇನು ಅಗತ್ಯ ಇದೆ, ಸಂವಿಧಾನದ ಪೀಠಿಕೆಯಲ್ಲಿ ಏನು ವ್ಯಾಖ್ಯಾನಿಸುತ್ತೆ ಅನ್ನೋದು ನಾನು ತಪ್ಪು ಹೇಳ್ತಾ ಇದ್ದರೆ, ಖಂಡಿತ ಪ್ರತಿಯೊಬ್ಬ ರಾಜಕಾರಣಿನೂ ಮಾತಾಡಲಿ, ಪ್ರತಿಯೊಬ್ಬ ಸೆಲೆಬ್ರಿಟಿನೂ ಮಾತಾಡಲಿ, ಪ್ರತಿಯೊಬ್ಬ ಪ್ರಭಾವಿ ವ್ಯಕ್ತಿ ಅಥವಾ ಜನಸಾಮಾನ್ಯರು ದೊಡ್ಡ ಮಟ್ಟಕ್ಕೆ ನೀವು ಮಾತಾಡಿ. ನೀವು ಮಾತಾಡ್ಕೊಂಡು ನಾನು ನನ್ನನ್ನು ತಿದ್ಕೊತೀನಿ, ನಾನು ನನ್ನನ್ನು ಪ್ರಶ್ನೆ ಮಾಡ್ಕೊತೀನಿ. ಆದರೆ ಇವತ್ತಿನ ದಿನ KJ ಸುರೇಶ್ ಗೆಳೆಯ, ನಮಗೆ ಸಿನಿಮಾ ರಂಗದಲ್ಲಿ ಇರ್ಬೋದು ಅಥವಾ ಸಮಾಜದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ನಾನು ಏನೇ ಪ್ರಶ್ನೆ ಮಾಡಿದ್ರು ಕೂಡ ವಿಚಾರದಲ್ಲಿ ಯಾರು ಕೂಡ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಅಲ್ಲ, ಇವೆಲ್ಲ ಉಸಾಬರಿ ಯಾಕೆ? ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಆರಾಮಾಗಿ ಲಕ್ಸುರಿಯಾಗಿ ಜೀವನ ಮಾಡ್ಬೋದಲ್ಲ, ಆ ಥರದ ಪ್ರಶ್ನೆ ಬರುತ್ತಪ್ಪ. KJ ಸುರೇಶ್ ಗೆಳೆಯ, ನಾನು 2005ರಲ್ಲಿ ಕರ್ನಾಟಕಕ್ಕೆ ಬಂದಿದ್ದು, ನಾನು ಸೇವೆ ಮಾಡಬೇಕು. ನನಗೆ ನಾನು ಅಮೇರಿಕಾದಲ್ಲಿ ಹುಟ್ಟಿರ್ಬೋದು, ಅದು ನನ್ನ ಆಯ್ಕೆ ಅಲ್ಲ. ಆದರೆ ನಾನು ಪಡೆದಿರೋ ಸವಲತ್ತಿಂದ ಲಾಭ, ನಮ್ಮ ತಂದೆ ತಾಯಿ ಡಾಕ್ಟರ್ಗಳು, ನಮ್ಮ ತಾತ ಅಜ್ಜಿಗಳು ಡಿಸ್ಟ್ರಿಕ್ಟ್ ಸರ್ಜನು, ಫ್ರೀಡಮ್ ಫೈಟರು, ಸೆಂಟ್ರಲ್ ಲಾ ಕಾಲೇಜ್ ಪ್ರಿನ್ಸಿಪಲ್ಲು, ನನಗೆ ಎಲ್ಲ ರೀತಿ ಜಾತಿಯಿಂದ, ನನಗೆ ಲಿಂಗದಿಂದ, ನನಗೆ ಶಿಕ್ಷಣದಿಂದ ನನಗೆ ಎಷ್ಟು ಸಿಕ್ಕಿದೆ ಕರ್ನಾಟಕದಲ್ಲಿ, ಎಲ್ಲ ರೀತಿ ಸವಲತ್ತು ಅವಕಾಶದಿಂದ ನಾನು ಅಮೇರಿಕಾದಲ್ಲಿ ನನಗೆ ಒಳ್ಳೆ ಶಿಕ್ಷಣ ಸಿಕ್ತು, ಒಳ್ಳೆ ತಂದೆ ತಾಯಿ ಪ್ರೀತಿ ಸಿಕ್ತು, ಎಲ್ಲ ಸಿಕ್ತು. ಆದರೆ ಅದರ ಮೂಲನೇ ಕರ್ನಾಟಕ. ನಾನು ಹಂಗಿದ್ದಾಗ ನಾನು ಬಂದು ಕರ್ನಾಟಕಕ್ಕೆ ನಾನು ಹೆಂಗೆ ಒಂದು ಸಮಾಜಕ್ಕೆ ವಾಪಸ್ ಕೊಡ್ಬೋದು? ಯಾಕಂದರೆ ನೋಡಿ KJ ಸುರೇಶ್ ಅವರೇ, ನನಗೆ ಈ ವ್ಯವಸ್ಥೆಯಲ್ಲಿ ನನ್ನಂಥವನಿಗೆ ನನ್ಗಿಂತ ನಾನೇನು ನನ್ನ ಬೆವರಿಂದ ನಾನು ಬಂದಿರೋದಲ್ಲ, ನಾನು ಒಂದು ಅನೇಕ ಜನ್ಮ ಆಧಾರಿತ ಸವಲತ್ತಿಂದ ಸಿಕ್ಕಿದ್ದು ನನಗೆ ಅವಕಾಶ ಸಿಕ್ತು. ಯಾಕೆ ಬೇರೆಯವರು ಇವತ್ತಿಗೂ, ಅದು ನಮ್ಮ ತಳ ಸಮುದಾಯಗಳು, ನಮ್ಮ ಶೂದ್ರ ಸಮುದಾಯ, ನಮ್ಮ ಮಹಿಳೆಯರು, ನಮ್ಮ ಲೈಂಗಿಕ ಅಲ್ಪಸಂಖ್ಯಾತರು, ನಮ್ಮ ಬಡವರು, ನಮ್ಮ ಶ್ರಮಜೀವಿಗಳು, ನಮ್ಮ ರೈತರು, ಕಾರ್ಮಿಕರು, ನಮ್ಮ ಅಲ್ಪಸಂಖ್ಯಾತರು, ಯಾಕೆ ಈ ಸಮುದಾಯಗಳು ಇವತ್ತಿಗೂ ನರಳ್ತಾ ಇದ್ದಾರೆ? ಯಾಕೆ ಇವತ್ತಿಗೂ ಇಷ್ಟು ಕಷ್ಟದಲ್ಲಿದ್ದಾರೆ? ನಾನು ಒಬ್ಬರಿಗೆ ಎಲ್ಲ ಸಿಗ್ತಾ ಇರಬೇಕಾ? ಅದರಲ್ಲಿ ಏನಿದೆ ನ್ಯಾಯ? ಇದು ಒಂದು ಅನ್ಯಾಯದ ವ್ಯವಸ್ಥೆ ಅನ್ನೋದು ನನಗೆ ಭಾಳ ಮುಂಚೆಯಿಂದ ಅರ್ಥ ಆಗಿ ಶುರುವಾಯಿತು. ನಾವೆಲ್ಲರೂ ಅಮೇರಿಕಾದಲ್ಲಿರೋರು, ನಾವೆಲ್ಲರೂ ಸರಿಸಮಾನವಾಗಿರ್ತೀವಿ, ಕಟ್ಟಬೇಕು, ಮತ್ತು ಇಂಡಿಯಾನಲ್ಲೂ ಕರ್ನಾಟಕದ ನಾವು ಸಮಾನತೆ ಕಟ್ಟಬೇಕು ಅಂತ ಬಂದಿದ್ದು. ಚೇತನ್ ಅವರೇ, ಇವೆಲ್ಲ ನೋಡಿದಾಗ ನೀವೆಲ್ಲೋ ಒಂದು ಕಡೆ ಸಮುದ್ರದ ಎದುರು ಈಜಿಸ್ತಾ ಇದ್ದೀನಿ, ಬಂಡೆಗೆ ತಲೆ ಹೊಡ್ಕೊಳ್ತಾ ಇದ್ದೀನಿ ಅಂತ ಅನ್ಸಲ್ವಾ? ನನಗೆ ಖಂಡಿತ ಹಂಗೆ ಅನ್ಸಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ವಿಚಾರಗಳು ಇವತ್ತಿನ ದಿನ ಕರ್ನಾಟಕದ ಮೂಲೆಯಲ್ಲೂ ಜನ ಒಪ್ತಾ ಇದ್ದಾರೆ. ಕರ್ನಾಟಕದ ಮೂಲೆಯಲ್ಲೂ ಜನ ಇದು ಸರಿ ಅಂತ ಇದ್ದಾರೆ. ನಮಗೆ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ನೀವು ಒಂದು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬೇಡಿ, ನೀವು ಆ ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಿ. ಇವತ್ತು ಸಮಾಜ ಭಾಳ ಅಸಮಾನತೆಯಲ್ಲಿ ತುಂಬಿ ತುಳುಕಿ ಪ್ರತಿಯೊಬ್ಬರು ಅವರವರ ನೇರಕ್ಕೆ ಅಥವಾ ಅವರವ್ರ ವೈಯಕ್ತಿಕ ಲಾಭಕ್ಕೆ ಈ ಗಟ್ಟಿಯಾದ ಶಕ್ತಿಗಳು ಸೆಳೀತಾ ಇದ್ದಾರೆ.
ಎಳ್ಕೊತಾ ಇದ್ದಾರೆ. ಅವ್ರವ್ರು ಒಂದು ರೀತಿ ಒಂದು ನಮ್ಮ ಲಾಭ ಏನಿದೆ ಅನ್ನೋದು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಮ್ಮ ವಾದ ಏನಿದೆ ಹೇಳಿ ಸುರೇಶ್ ಅಂದರೆ, ನನ್ನ ವೈಯಕ್ತಿಕ ಲಾಭಕ್ಕಿಂತ ಅದು ಮುಖ್ಯ ಅಲ್ಲ. ಒಂದು ಸಮಾಜದ ನಿಸ್ವಾರ್ಥವಾದ ಒಂದು ಸಮಾಜ ಕಟ್ಟಬೇಕು. ಎಸ್, ನೀವು ವಿದೇಶದಲ್ಲಿ ಹುಟ್ಟಿದ್ರು ಕೂಡ ಭಾರತದ ಜನರ ಬಗ್ಗೆ, ನೆಲದ ಬಗ್ಗೆ, ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ದನಿ ಎತ್ತಬೇಕು ಅಂತೇಳಿ ತುಂಬ ತುಡಿತಾ ಇದ್ದೀರಾ, ಮಿಡಿತಾ ಇದ್ದೀರಾ. ಯಾಕೆ ಭಾರತದ ಪೌರತ್ವ ನೀವು ಪಡೆದಿಲ್ಲ? ಹಾಗಿದ್ರೆ ಹೇಗೆ ಈ ನೆಲದ ಸಮಸ್ಯೆ ಬಗ್ಗೆ ನೀವು ದನಿ ಎತ್ತಕ್ಕೆ ರೈಟ್ಸ್ ಇದೆ ಅಂತೇಳಿ ಪ್ರಶ್ನೆ ಮಾಡ್ತಾರಪ್ಪ. ಕೇಳಬೇಕು. ನನಗೆ ನೋಡಿ, ನಾನು ಅಮೇರಿಕಾದಲ್ಲಿ ಹುಟ್ಟಿದ್ದು ಅದು ನನ್ನ ಆಯ್ಕೆ ಅಲ್ಲ. ನಾನು ಅಮೇರಿಕಾದಲ್ಲಿ ಹುಟ್ಟಿದ್ದು ಅದು ನನಗೆ ಅದರಿಂದ ಪೌರತ್ವ ಸಿಕ್ತು. ನಾನು ಇಲ್ಲಿ ಕರ್ನಾಟಕಕ್ಕೆ ಬಂದು ಒಂದು ಸ್ಕಾಲರ್ಶಿಪ್ನಲ್ಲಿ ಬಂದು ರಂಗಭೂಮಿಯಿಂದ ಬದಲಾವಣೆ ಮಾಡಬೇಕು ಅಂತ ಕೆಲಸ ಮಾಡಿದೆ. ನನಗೆ ಇವತ್ತಿಗೂ ಕೂಡ ನನಗೆ OCI ಇದೆ, ಅದು ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅನ್ನೋದಿದೆ. ಅದು ನನಗೆಲ್ಲ ರೀತಿ ಹಕ್ಕುಗಳು. ಕೆಲವು ಹಕ್ಕು ನಾನು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ಲ. ನನಗೆ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ನನಗೆ ಅಧಿಕಾರ ನಾನು ಹಿಡಿಬೇಕಂತ ಏನಿಲ್ಲ. ಒಂದು ಉತ್ತಮ ಸಮಾಜ ನಾವು ಕಟ್ಟಬೇಕು, ಎಲೆಕ್ಷನ್ ನಿಂತ್ಕೊಂಡೇ ಕಟ್ಟಬೇಕು ಅಂತ ಏನಿಲ್ಲ. ನನಗೆ ಇವತ್ತಿಂದ ಸರ್ಕಾರಿ ಕೆಲಸ ತೊಗೊಳಕ್ಕಾಗಲ್ಲ. ನನಗೆ ಸರ್ಕಾರಿ ಕೆಲಸ ನನಗೆ ಬೇಡ. ನಿಜವಾಗ್ಲೂ ಒಂದು ಯೋಗ್ಯ ಇರೋ, ಒಂದು ಕನ್ನಡ ಮೀಡಿಯಮಿಂದ ಬಂದಿರೋ ವ್ಯಕ್ತಿಗೆ ಸಿಗಲಿ. ಎಸ್ 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 ಈಗ ಚೇತನ್ ಅವರು ಹಿಂದೂ ಧರ್ಮದಲ್ಲಿರುವಂಥ ಹುಳುಕುಗಳ ಬಗ್ಗೆ ಮಾತಾಡ್ತಾರೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ಬೇರೆ ಧರ್ಮದಲ್ಲಿ ಹುಳುಕುಗಳು, ಸಮಸ್ಯೆಗಳು, ಅಸಮಾನತೆಗಳು ಕಾಣೋದಿಲ್ವಾ ಅವ್ರಿಗೆ? ನಮಗೆ ಎಲ್ಲ ಸಿದ್ಧಾಂತಗಳ ಅಸಮಾನತೆಯ ಸಿದ್ಧಾಂತಗಳನ್ನ ನಾವು ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡ್ತೀವಿ. ಅದು ಒಂದು ರೀತಿ ಯಾವುದೇ ಧರ್ಮ ಹೇಗೆ ಮಾಡಿದಿರಿ, ಎಲ್ಲಿ ಮಾಡಿದಿರಿ ಅಂತ ಪ್ರಶ್ನೆ ಕೇಳ್ತಾರಪ್ಪ. ನೀವು ಬರೀ ಇದೇ ಕೇಳಿ ಎಷ್ಟು ಜನಕ್ಕೆ ಮನವರಿಕೆ ಮಾಡಿದಿರಿ? ಬೇರೆ ಬೇರೆ ಧರ್ಮಗಳಲ್ಲಿರುವಂಥ ಅಸಮಾನತೆ, ಅಲ್ಲಿರೋ ಮೌಢ್ಯ, ಅಲ್ಲಿರೋ ತಾರತಮ್ಯ. ನಮಗೆ ಅನೇಕ ಧರ್ಮಗಳಲ್ಲಿ ನನ್ನ ಕಣ್ಣಲ್ಲಿ ನಾನು ಭಾಳ ಸರಿ ಹೇಳಿದ್ದೀನಿ. ಹಿಂದೂ ಧರ್ಮ ಆಗಿರ್ಬೋದು, ಅದು ವೈದಿಕ ಧರ್ಮ, ಇಸ್ಲಾಮ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು. ಈ 3 ಧರ್ಮಗಳು ಅಸಮಾನತೆ, ಮೌಢ್ಯ ಮತ್ತು ಹಿಂಸೆಯ ಒಂದು ಅಡಿಯಲ್ಲಿ ಬಂದಿರೋ ಧರ್ಮಗಳು. ಆದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ನಮ್ಮ ಬೌದ್ಧ ಧರ್ಮ, ನಮ್ಮ ಬಸವ ಧರ್ಮ, ನಮ್ಮ ಬಾಬಾ ಸಾಹೇಬ್ರ ನವಯಾನ ಧರ್ಮ, ನಮ್ಮ ಜ್ಯೋತಿ ಬಾಪುಲೆ ಸತ್ಯ ಧರ್ಮ, ನಮ್ಮ ಸರಣ ಆದಿವಾಸಿ ನಮ್ಮ ದೇಶದ ಮೂಲ ಧರ್ಮ. ಇವೆಲ್ಲ ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅನ್ನೋದು ಇವೆಲ್ಲ, ಮತ್ತು ಸರಣ ಧರ್ಮ ಅದರದೇ ಆದ ವಿಶೇಷತೆಯ ಧರ್ಮಗಳು. ಸೊ ಕರ್ನಾಟಕದ ಜನ, ಭಾರತದ ಜನ ಅವರವ್ರ ಇಷ್ಟ ಬಂದಿಗೆ ಆರ್ಟಿಕಲ್ 25 ಅವ್ರವ್ರ ಖಾಸಗಿ ರೀತಿಯಲ್ಲಿ ಖಂಡಿತ ನಿಮ್ಗೆ ಯಾವ ಧರ್ಮ ಇಷ್ಟನೋ ಅದನ್ನು ನೀವು ಪಾಲಿಸಿ. ಅಲ್ಲ, ಪ್ರಶ್ನೆ ಯಾಕೆ ಆ ವಿಚಾರಗಳ ಬಗ್ಗೆ ದನಿ ಎತ್ತಲ್ಲ ಅಂತ ಎತ್ತುತ್ತಾ ಇದ್ದೀರಾ? ನಾವು ಎಲ್ಲ ಕಡೆ ಹೋದಾಗಲೂ ಕೂಡ ಇದನ್ನು ಮಾತಾಡಿದ್ದೀವಿ. ನಾನು ಎಲ್ಲ ಕಡೆ ಈ ಒಂದು ಅಸಮಾನತೆ, ಈ ಒಂದು ಮೌಢ್ಯ ಅಥವಾ ಈ ಒಂದು ಹಿಂಸೆ ಇರೋ ಯಾವುದೇ ಸೈದ್ಧಾಂತಿಕ ಚೌಕಟ್ಟು ಅದು ನಮಗೆ ಆಗಬರಲ್ಲ. ಚೇತನ್ ಅವರು ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆ ಮಾಡ್ತಾರೆ. ಬೇರೆ ಸಮುದಾಯಗಳು ಅವರ ಗೋಜಿಗೆ ಹೋಗೋದಿಲ್ಲ. ಅವರು ನಮಗೆ KG ಹಳ್ಳಿ ಸುರೇಶ್ ಅವರೇ, ನಮಗೆ ದಲಿತ, ಅಲ್ಪಸಂಖ್ಯಾತ ಈ ಸಮುದಾಯಗಳಷ್ಟೇ ಅಲ್ಲ ಬೇಕಾಗಿರೋದು. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಮ್ಮ ಜೊತೆ ಬನ್ನಿ. ಆದರೆ ನಾವು ಎಂಥ ಮನುಷ್ಯ ನಮ್ಮ ಜೊತೆ ಬರಬೇಕು ಅಂದರೆ ಸಮಾನತಾವಾದಿ ಮನುಷ್ಯರು, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು ಬರಬೇಕು ನಮ್ಮ ಜೊತೆಗೆ. ಏನಾಗುತ್ತೆ KG ಹಳ್ಳಿ ಸುರೇಶ್ ಅಂದರೆ ಗೆಳೆಯ, ನಮಗೆ ಲಿಂಗಾಯತರು, ಒಕ್ಕಲಿಗರು, ಮುಸಲ್ಮಾನರು ಅವರೂ ನಮಗೆ ಬೇಕು. ಆದರೆ ಅವ್ರಿಗೆಲ್ಲ ಏನಾಗುತ್ತೆ, ಅವ್ರದ್ದೇ ಆದ ರಾಜಕೀಯ ಪಕ್ಷಗಳಿದೆ, ಅವ್ರದ್ದೇ ಆದ ಕೊಡೋ ನ್ಯಾಯ ಇದೆ. ನಮಗೆ ದಲಿತರು, ಆದಿವಾಸಿಗಳು ನಾವು ಯಾವಾಗ ಸಮಾನತೆ ಅಂತೀವೋ ಅವ್ರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊತಾರೆ. ಯಾಕಂದರೆ ಅವರು ಈ ಅಸಮಾನತೆ ವ್ಯವಸ್ಥೆ ಜೀವಂತವಾಗಿ ಅನುಭವಿಸಿದ್ದಾರೆ. ಬಟ್ ನಮಗೆ ದಲಿತರ, ಆದಿವಾಸಿಗಳು, ಶೂದ್ರರು ಮಾತ್ರ ಅಲ್ಲ ಬೇಕಾಗಿರೋದು, ಎಲ್ಲ ಮನುಷ್ಯರು ಬನ್ನಿ. ನೀವು ಸಮಾನತೆ, ಯಾವುದೇ ಸಮುದಾಯದ ನೋವುಗಳಿಗೆ ನೀವು ಧ್ವನಿ ಆಗ್ತೀರಿ, ಸ್ಪಂದಿಸ್ತೀರಿ, ಅಲ್ಲಿ ತಾರತಮ್ಯ ಇಲ್ಲ. ಯಾವುದೇ ವ್ಯವಸ್ಥಿತ ಅನ್ಯಾಯಗಳನ್ನ ನಾವು ಖಂಡಿಸ್ತೀವಿ. ನಮಗೆ ಎಲ್ಲ ಜಾತಿ, ಲಿಂಗ, ವರ್ಗ, ಭಾಷೆ, ಕರ್ನಾಟಕದಲ್ಲಿ ಊರಿನ ಮನುಷ್ಯರು ಬನ್ನಿ. ಆದರೆ ನೀವೆಲ್ಲ ಯಾವ ರೀತಿ ಬನ್ನಿ. ನಮ್ಮ ಜಾತಿಯಲ್ಲಿ ಹುಟ್ಟಿರೋದು ನಮ್ಮ ಆಯ್ಕೆ ಅಲ್ಲ, ನಮ್ಮ ಲಿಂಗದಲ್ಲಿ ಹುಟ್ಟಿರೋದು ನಮ್ಮ ಆಯ್ಕೆ ಅಲ್ಲ, ನಮ್ಮ ಊರಿನಲ್ಲಿ ಹುಟ್ಟಿರೋದು ನಮ್ಮ ಆಯ್ಕೆ ಅಲ್ಲ. ಆದರೆ ನಮ್ಮ ಆಯ್ಕೆ ಏನು ಅಂದರೆ, ನಮ್ಮತನ ಏನು ಅಂದರೆ, ನಾವು ಯಾವ ಸಿದ್ಧಾಂತಕ್ಕೆ ಬದುಕ್ತೀವಿ ಆ ಸಿದ್ಧಾಂತ ಸಮಾನತಾವಾದ. ಚೇತನ್ ಅವರು ಬ್ರಾಹ್ಮಣ ಸಮುದಾಯವನ್ನು ದ್ವೇಷ ಮಾಡ್ತಾರೆ, ನಿಜನಾ? ಖಂಡಿತ ಇಲ್ಲ. ಇವತ್ತು ಒಂದು ಪೋಸ್ಟ್ ಹಾಕಿದ್ದೀನಿ. ನಮಗೆ ಬ್ರಾಹ್ಮಣರು ಕೂಡ ಅನೇಕ ತರತರಾವರಿ ಬ್ರಾಹ್ಮಣರು ಇದ್ದರು. ನಮಗೆ ಇವತ್ತು ಗಣೇಶ ಹಬ್ಬ, ಗಣೇಶ ಹಬ್ಬ 1893 ಬಾಲಗಂಗಾಧರ ತಿಲಕ್ ಅನ್ನೋ ಒಬ್ಬ ಬ್ರಾಹ್ಮಣ ಗಂಡಸು ಒಂದು ದಿನ ಆಗಿದ್ದು ಗಣೇಶ ಹಬ್ಬನ 10 ದಿನ ಮಾಡ್ತಾರೆ. ದೊಡ್ಡ ಮಟ್ಟದ ಸ್ವಾತಂತ್ರ್ಯ ಉದ್ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಉದ್ದೇಶ ಅನ್ನೋಕ್ಕಿಂತ ಅವರ ಒಂದು ಸಿದ್ಧಾಂತನ ಹರಡ್ಸೋಕ್ಕೋಸ್ಕರ ಮಾಡ್ತಾರೆ. ಆ ಬಾಲಗಂಗಾಧರ ತಿಲಕ್ ಎಂಥ ಮನುಷ್ಯ ಅಂದರೆ, ಎಷ್ಟು ಮಹಿಳೆಯರಿಗೆ
ಅಥವಾ ದಲಿತರಿಗೆ, ಬಹುಜನರಿಗೆ, ಶೂದ್ರರಿಗೆ ಯಾವುದಾದ್ರು ಶಿಕ್ಷಣ ಅಥವಾ ಮೂಲಭೂತ ಹಕ್ಕುಗಳನ್ನು ಬರಲೇಬಾರ್ದು ಅಂತ ವಿರೋಧ ಮಾಡಿರೋ ಮನುಷ್ಯ. ಆ ವ್ಯಕ್ತಿ ನಮಗೆ ಈ ಅನ್ಯಾಯ ವ್ಯವಸ್ಥೆಯನ್ನು ಇನ್ನೂ ಗಟ್ಟಿಗೊಂಡಿರೋ ಒಂದು ಮನುಕುಲ ವಿರೋಧಿ ಮನುಷ್ಯ. ಆದರೆ ಆಯಪ್ಪನ ಮಗ ಶ್ರೀಧರ್ ತಿಲಕ್ ಒಬ್ಬ ಬ್ರಾಹ್ಮಣ ಗಂಡಸು. ಆ ಶ್ರೀಧರ್ ತಿಲಕ್ ಈ ಅಪ್ಪನ ಜನವಿರೋಧಿ ಯೋಜನೆಯನ್ನು ವಿರೋಧ ಮಾಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ನಿಂತು ಸಮತಾ ಸೈನಿಕ ದಳ ಜೊತೆ ಗಟ್ಟಿಯಾಗಿ ನಿಂತ್ಕೊತಾರೆ. ನಮಗೆ ಅವರು ಬ್ರಾಹ್ಮಣರೇ, ಅವರು ನಮ್ಮ ಸಮಾನತಾವಾದಿ ಬ್ರಾಹ್ಮಣರು. ನಮಗೆ ಶಾಸ್ತ್ರ ಬುದ್ಧೆ ಅಂತ ಒಬ್ಬರು ಇದ್ದಾರೆ. 1927 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ ಸುಟ್ಟಾಗ ಶಾಸ್ತ್ರ ಬುದ್ಧೆ ಸುಡ್ತಾರೆ. ಚಿಟ್ಪಾಬೆನ್ ಬ್ರಾಹ್ಮಣರು, ಅವರೊಬ್ಬ ಸಮಾನತಾವಾದಿ ಬ್ರಾಹ್ಮಣರು. ನಮಗೆ ಹಂಸಲೇಖ ಅವರ ಮಾತು ಏನು ಹೇಳ್ತಾರೆ ಅಂದರೆ, ಆ ಚಿಂತನ ಗಂಗಾ ಅನ್ನೋದು RSS ಅಲ್ಲ ಚೇತನ್ ಅವರೇ, ಈಗ ಮೊದಲಿಂದನೂ ಕೂಡ ಕೆಲವೊಂದು ಸಮುದಾಯಗಳು ಆ ಥರದೊಂದು ವ್ಯವಸ್ಥೆನ ಮಾಡ್ಕೊಂಡು ಬಂದಿದ್ದಾವೆ. ಈಗಲೂ ಕೂಡ ಅದೇ ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಮಾತಾಡೋದು ಸರಿ? ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡಬಾರದು. ಹಿಂದೆ ಆಗಿರುವ ಹಳವಂಡಗಳಿಗೆ ಈಗಲೂ ಅವರನ್ನ ಇಟ್ಕೊಂಡು ಗುರಿಯಾಗಿ ಮಾಡೋದು ಸರಿ? ನಾವು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋದಲ್ಲ, ನಾವು ವ್ಯವಸ್ಥೆನ ಟಾರ್ಗೆಟ್ ಮಾಡೋದು. ನಾನು ಇವತ್ತು ಯಾಕೆ ಹೇಳ್ತೀನಿ ಗಟ್ಟಿಯಾಗಿ, ಇದು ಬ್ರಾಹ್ಮಣ್ಯದ ವ್ಯವಸ್ಥೆ, ಅದು ಶ್ರೇಣೀಕೃತ ವ್ಯವಸ್ಥೆ, ಬ್ರಾಹ್ಮಣರಲ್ಲ. ಇವಾಗ ಏನು ಹೇಳ್ತೀನಿ ಅಂದರೆ, ಹಂಸಲೇಖ ಅವರು ಒಂದು ಮಾತು ಹೇಳಿದ್ರು, ಅದು ಒಂದು ತಪ್ಪು ಸಂದೇಶ. ಅದು ಏನು ಮಾತಾಡ್ತಾರೆ ಅಂದರೆ, ಚಿಂತನ ಗಂಗಾ ಅನ್ನೋ ಒಂದು ಗೋಲ್ವಾಲ್ಕರೋ ಒಂದು RSSನ ಪುಸ್ತಕ, ಅದನ್ನು ನನಗೆ ಪರಿಚಯ ಇದೆ. ಅದು ಪ್ರತಿಯೊಬ್ಬ ಬ್ರಾಹ್ಮಣ ಮನೆಯಲ್ಲಿ ಭಗವದ್ಗೀತೆ ಪಕ್ಕ ಇಟ್ಟಿದ್ದಾರೆ ಅಂತ. ಹಂಸಲೇಖ ಅವ್ರಿಗೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈ 100 ವರ್ಷದಲ್ಲಿ ಕಮ್ಯುನಿಸಮ್ ಅಂತ ಶುರು ಮಾಡಿರೋ 1925ರಲ್ಲಿ ಆರ್ಥಿಕ ಸಮಾನತೆಗೋಸ್ಕರ ಕಾನ್ಪುರ್ನ ಶುರು ಮಾಡಿರೋ ಬ್ರಾಹ್ಮಣ ಗಂಡಸರು ಇದ್ರು. ಅವ್ರಿಗೆ ಆ 2 ಪುಸ್ತಕನೂ ಒಪ್ಪಲಿಲ್ಲ. ನಮ್ಮ ಬಾಬಾ ಸಾಹೇಬ್ರ ಜೊತೆ ನಿಂತ್ಕೊಂಡಿರೋ ಎಷ್ಟೋ ಬ್ರಾಹ್ಮಣರು, ಸವಿತಾ ಅಂಬೇಡ್ಕರ್ ಆಗಿರ್ಬೋದು, ಮತ್ತು ಶಾಸ್ತ್ರಬುದ್ಧಿ ಆಗಿರ್ಬೋದು, ಮತ್ತು ಈ ಒಂದು ಶ್ರೀಧರ್ ತಿಲಕ್ ಆಗಿರ್ಬೋದು, ಅವರು ಕೂಡ ಅವೆರಡು ಪುಸ್ತಕನೂ ಒಪ್ಪದೇ ಇರೋ ಸಮಾನತೆ ಬಯಸಿರೋ ಬ್ರಾಹ್ಮಣರು, ಬ್ರಾಹ್ಮಣರ ಜಾತಿ. ನಮಗೆ ನೀವು ಯಾವುದಕ್ಕೆ ಹುಡ್ತೀರಾ ಅದು ನಮ್ಮ ಆಯ್ಕೆ ಅಲ್ಲ, ಆದರೆ ನೀವು ಯಾವ ಸಿದ್ಧಾಂತಕ್ಕೆ ಬದುಕ್ತೀರಾ ಅದು ನಮ್ಮತನ. ಆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆನ ನಾವು ದೊಡ್ಡ ಮಟ್ಟದ ಶಕ್ತಿ, ಕರ್ನಾಟಕದ ಮೂಲೆಗೆ, ದೇಶದ ಮೂಲೆಗೆ, ಇದು ಒಂದು ಅಸ್ಮಿತೆಯ ಹೋರಾಟ ಅಲ್ಲ. ನಾನು ಒಂದು ಹೇಳ್ತೀನಿ KG ಹಳ್ಳಿ ಸುರೇಶ್ ಅವರೇ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಫೈರ್ ಶುರು ಮಾಡಾದ್ಮೇಲೆ ಎಷ್ಟೋ ಮಹಿಳೆಯರು, WCCನೂ ಅಷ್ಟೇ, ಅವ್ರ ಜೊತೆ ಕೆಲಸ ಮಾಡಿದ್ದೀವಿ, ನಮ್ಗೆ ಅವರ ಒಳ್ಳೆಯ ಉದ್ದೇಶನೇ ಅವ್ರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಬೇರೆ ಬೇರೆ ಚಿತ್ರರಂಗದಲ್ಲಿ ಮಹಿಳೆಯರು ನಾವು ನಿಂತ್ಕೊಂಡು ನ್ಯಾಯ ಕೇಳ್ತಾ ಇದ್ದಾರೆ, ಅವರ ರೀತಿ ಫೈಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಲೈಂಗಿಕ ದೌರ್ಜನ್ಯ ವಿರುದ್ಧ. ಒಂದು ನಿಮಿಷ ಹೇಳ್ತೀನಿ. ಆದರೆ ನಾವು ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಂತಿರೋದು ಒಂದು ಅಸ್ಮಿತೆಯಾಗಿ ನಿಂತಿಲ್ಲ, ನಾವು ಒಂದು ಸಿದ್ಧಾಂತವಾಗಿ ನಿಂತಿದ್ದೀವಿ. ನಮ್ಮ 153 ಜನ ಎಲ್ಲ ಲಿಂಗ ನ್ಯಾಯಕ್ಕೋಸ್ಕರ ನಿಂತಿರೋ ಮನುಷ್ಯರು ಬಂದಿದ್ದೀವಿ. ಅದರಲ್ಲಿ ಹೆಂಗಸರು ಇದ್ರು, ಗಂಡಸರು ಇದ್ದಾರೆ. ನಮ್ಮ ವಿರೋಧ ಇರೋದು ಈ ಪುರುಷ ಪ್ರಧಾನ ವ್ಯವಸ್ಥೆ, ಲಾಭ ಪಡ್ತಿರೋ ಬಹುತೇಕ ಪ್ರಬಲ ಗಂಡಸರು, ಮತ್ತು ಅದನ್ನು ಕೂಡ ಬೆಂಬಲಿಸಿ ಎತ್ತಿ ಹಿಡಿತಿರೋ ಅನೇಕ ಜನ ಮಹಿಳೆಯರು, ಕಿರುಕುಳ ಅನುಭವಿಸಿರೋ ಮಹಿಳೆಯರು ಕೂಡ. ಸೊ ಇದು ಒಂದು ಸೈದ್ಧಾಂತಿಕ ಸಂಘರ್ಷ ಹೊರತು ಇದು ಒಂದು ಅಸ್ಮಿತೆಯ ಸಂಘರ್ಷ ಅಲ್ಲ. ಟಾರ್ಗೆಟ್ ಮುಂದುವರಿಯುತ್ತೆ. ಈಗೊಂದು ವಿರಾಮ. ವಿರಾಮದ ನಂತರ ಟಾರ್ಗೆಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಚೇತನ್ ಅಹಿಂಸಾ. ಚೇತನ್ ಅವರೇ, ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಸುಪ್ರೀಂ ಕೋರ್ಟ್ ಒಂದು ವಿಚಾರದ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು, ಒಳ ಮೀಸಲಾತಿ ಬಗ್ಗೆ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿಯೂ ಕೂಡ ದಲಿತ ಸಮುದಾಯ ಒಳ ಮೀಸಲಾತಿಯ ಬಗ್ಗೆ ದೊಡ್ಡ ಕೂಗನ್ನು ಶುರು ಮಾಡಿದೆ. ಸರ್ಕಾರ ಅದನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ನೀವು ಈ ಒಳ ಮೀಸಲಾತಿ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ ಮೀಸಲಾತಿ, ಈ ಒಂದು SCಗಳಲ್ಲಿ ಒಳ ಮೀಸಲಾತಿ ಬರಬೇಕು ಅಂತ ಅದು 30 ವರ್ಷದ ಗಟ್ಟಿಯಾದ ನ್ಯಾಯಬದ್ಧವಾದ ಹೋರಾಟ. ಆ ಒಳ ಮೀಸಲಾತಿಯ ಹೋರಾಟಕ್ಕೆ ಭಾಳ ಜನ ನ್ಯಾಯಕ್ಕೆ ನಿಂತಿರೋ ಮನುಷ್ಯರು ನಾವೆಲ್ಲ ನಿಂತಿದ್ದೀವಿ. ನಮ್ಮ ವಾದ ಏನಿದೆ ಅಂದರೆ, SCಗಳಲ್ಲಷ್ಟೇ ಅಲ್ಲ, STಗಳಲ್ಲೂ ಭಾಳ ಗಟ್ಟಿಯಾಗಿ ನಾನು ಹೇಳಿದ್ನಲ್ಲ, ಜೇನು ಕುರುಬ, ಬೆಟ್ಟ ಕುರುಬ, ಸೋಲಿಗೆ ಎರವ, ಪಣಿಯ, ಈ ರೀತಿ ಅನೇಕ ಆ ಒಂದು 50 ಸಮುದಾಯಗಳಿಗಿಂತ ಬಿಟ್ಟಿದ್ದು 49 ಸಮುದಾಯಗಳಿಗೆ ಅನೇಕ ರೀತಿ ಸಮಸ್ಯೆ ಆಗ್ತಾಯಿದೆ. ಅವ್ರು ಇವತ್ತು ಕಾಡುಗಳಿದ್ದಾರೆ, ಮೂಲಭೂತ ಹಕ್ಕುಗಳು ಸಿಗ್ತಾ ಇಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಅವರು ಸಬ್ ಕ್ಲಾಸಿಫಿಕೇಷನ್, ಒಳ ಮೀಸಲಾತಿಯವರು ರಾಜ್ಯ ಸರ್ಕಾರ ಮಾಡ್ಬೋದು ಅನ್ನೋದು ಮಾಡಿರೋದು ಬಹಳ ಒಳ್ಳೆಯ ಬೆಳವಣಿಗೆ. ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಳ ದೊಡ್ಡದಾಗಿ ಮಾತಾಡ್ತಾರೆ, ಸದಾಶಿವ ಆಯೋಗ ನಾವೇ ತಂದಿದ್ದು ಅಂತ. ತಂದು ತಯಾರಾದ್ರೂ ಕೂಡ ಅದರ ಮೇಲೆ ಕೂತಿದ್ರು, ಅದರ ಮೇಲೆ ಕೂತಿದೆ. ಕೋರ್ಟ್ ಏನು ಹೇಳಿದೆ ಅಂದರೆ, ಸಬ್ ಕ್ಲಾಸಿಫಿಕೇಷನ್ ರಾಜ್ಯ ಮಟ್ಟದಲ್ಲಿ
ಅದನ್ನು ಜಾರಿಗೊಳಿಸೋಕೆ ಹಕ್ಕಿದೆ ಕೇಂದ್ರದಿಂದ ಅಂತ. ಆದರೆ ಕೋರ್ಟ್ ನೀವು ಜಾರಿಗೊಳಿಸಲೇಬೇಕು ಅಂತ ಹೇಳಿದಿಲ್ಲ. ಆದರೆ ನಮ್ಮ ವಾದದಲ್ಲಿ ಎಸ್ ಸಿನೂ ಬೇಕು, ಎಸ್ ಟಿನೂ ಬೇಕು. ಆಮೇಲೆ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರ ಸರ್ಕಾರ ಈ ಒಂದು ಬೇಡಿಕೆಯಲ್ಲಿ ಎಸ್ ಸಿಗೆ ಒಂದು ಕಮಿಷನ್ ಮಾಡಿಬಿಟ್ಟು ಒಂದು ಕಮಿಟಿ ಮಾಡಿ ಒಳ ಮೀಸಲಾತಿ ಎಸ್ ಸಿನಲ್ಲಿ ಜಾರಿಗೊಂಡ್ರು. ಅದು ಒಳ್ಳೆ ಬೆಳವಣಿಗೆ ಕೇಂದ್ರಕ್ಕೆ ಕಳಿಸಿದ್ರು. ಆದರೆ ನಾನು ಕೂಡ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರಿಗೆ ಆವಾಗ ಹೋಗಿ ನಮಗೆ ಎಸ್ ಟಿನಲ್ಲೂ ಒಳ ಮೀಸಲಾತಿ ಬೇಕು, ನಮಗೆ ಸಮುದಾಯ ತಕ್ಕಂತೆ ಆಧಾರ, ನಮ್ಮ ಸಮುದಾಯ ತಕ್ಕ ಜಾತಿ ಆಧಾರ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ನ್ಯಾಯ ಬೇಕು, ನಮಗೆ ಅದನ್ನು ಮತ್ತೆ ಭಾಳ ಮುಖ್ಯ ಅದು ನಮಗೆ ಎಸ್ ಟಿನಲ್ಲೂ ಬೇಕು. ಅದು ಅವರು ಮಾಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಸ್ ಸಿಗಳಲ್ಲಿ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಅದನ್ನು ಜಾರಿ ತರಲೇಬೇಕು, ಆದಷ್ಟು ಬೇಗ ತರಬೇಕು. ಆಗಲೇ 30 ವರ್ಷ ತಡ ಆಗಿದೆ. ಮತ್ತು ನಮಗೆ ಇನ್ನೊಂದು ಚೇತನ್ ಅವರೇ, ಈ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಒಂದು ಯೋಚನೆ ಒಂದು ರೀತಿ ಹೇಗೆ ಅಂತೇಳಿ ಬಣ್ಣಿಸಲಾಗ್ತಾ ಇದೆ, ವಿಶ್ಲೇಷಣೆ ಮಾಡಲಾಗ್ತಿದೆ ಅಂತಂದರೆ ದಲಿತ ಸಮುದಾಯದಲ್ಲೇ ಒಡಕನ್ನು ಉಂಟು ಮಾಡಲಾಗುತ್ತೆ ಈ ರೀತಿ ಮಾಡೋದ್ರಿಂದ ಅನ್ನೋ ಥರದ್ದು ಚರ್ಚೆಗಳನ್ನು ಶುರು ಮಾಡಿದ್ದಾರೆ. ಜೊತೆಗೆ ಯಾಕೆ ಸರ್ಕಾರಗಳು ಈ ವಿಚಾರದಲ್ಲಿ ಒಂದು ರೀತಿ ಮಗುಮ್ಮಾಗಿ ಹಿಂದೇಟು ಹಾಕುವ ನಡೆಯನ್ನು ಅನುಸರಿಸ್ತವೆ? ಇದರಿಂದ ಅವುಗಳು ಯಾಕೆ ಈ ರೀತಿ ಒಂದು ರೀತಿ ಕಾದು ನೋಡುವ ತಂತ್ರಕ್ಕೆ ಹೋಗ್ತಾ ಇರೋವಂಥದ್ದು? KG ಹಳ್ಳಿ ಸುರೇಶ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ಒಂದು ಗಟ್ಟಿಯಾದ ನ್ಯಾಯದ ಪರಿಕಲ್ಪನೆಯೇ ಇಲ್ಲ ಅವರಲ್ಲಿ ಯಾವತ್ತು. ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ 140 ವರ್ಷಗಳಿಂದ ಅವರು ಯಾವತ್ತು ನ್ಯಾಯದ ಪರಿಕಲ್ಪನೆ ಇದ್ದಿಲ್ಲ. ಕಾಂಗ್ರೆಸ್ ಶುರುವಾಗಿದ್ದು ಯಾಕೆ ಇನ್ನು 1885ರಲ್ಲಿ ಏನು ಉತ್ತಮ ಸಮಾಜ ಕಟ್ಟಬೇಕು, ನ್ಯಾಯ ಒದಗಿಸ್ಬೇಕು, ಜನರ ಜೀವನ ಬದಲಾಯಿಸಬೇಕು ಅಂತ ಅಲ್ಲ. ಕಾಂಗ್ರೆಸ್ ಶುರುವಾಗಿದ್ದು 1885ರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು, ಅದು ಹೆಂಗೆ ಬೇಕಾದ್ರೂ ಹಿಡಿಬೋದು ಅಂತ. ನಮ್ಮ ಸಿಸ್ಟಮ್ ವ್ಯವಸ್ಥೆಯಲ್ಲಿ 4 ಸೈದ್ಧಾಂತಿಕ ನೆಲೆಗಟ್ಟುಗಳು ಗಟ್ಟಿಯಾಗಿದ್ದಾವೆ. 3 ನ್ಯಾಯದ ಪರವಾಗಿ. ಹಿಂದುತ್ವ ಅವರ ನ್ಯಾಯ, ಅದು ಅವೈಜ್ಞಾನಿಕ ಅಂತ ನಾನು ಕಾಣುತ್ತೆ. ದ್ವೇಷದ ನ್ಯಾಯ, ಅದನ್ನು ನಾವು ಒಪ್ಪಲ್ಲ. ಕಮ್ಯುನಿಸ್ಟ್ ಅವ್ರ ನ್ಯಾಯ, ಅದು ಬರೀ ಆರ್ಥಿಕತೆಗೆ ಸೀಮಿತ ಇದೆ, ಭಾರತದ ಸಮಾಜ ಅರ್ಥ ಮಾಡ್ಕೊಂಡಿಲ್ಲ. ಈ ಒಂದು ಮಧ್ಯ ಇರೋ ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್, JDS, JDU, RJD, TMC, NCP, SP ಇವರೆಲ್ಲ ಅಧಿಕಾರದ ಹಪಾಪಿ. ಯಾರಾದರೂ ಸಂಪೂರ್ಣವಾಗಿ ನ್ಯಾಯದ ಪರಿಕಲ್ಪನೆ ಅರ್ಥ ಮಾಡಿಕೊಂಡು ಅದನ್ನು ಸಮಾಜಕ್ಕೆ ತರಬೇಕು, ಒಂದು ಸಮಾಜ, ಸಮಾನತೆಯ ಸಮಾಜ ಕಟ್ಟಬೇಕು ಅಂದರೆ 20ನೇ ಶತಮಾನದಲ್ಲಿ ಅದು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್, ಅದು ಒಂದು ಸತ್ಯಪಂಥಿ, ಅದು ಒಂದು ಭಾರತೀಯ ಪಂಥಿ ಅಂತ ಬಾಬಾ ಸಾಹೇಬರು ಉಲ್ಲೇಖ ಮಾಡ್ತಾರೆ. ಅದು ನಮ್ಮ ಸೈದ್ಧಾಂತಿಕ ನೆಲೆಗಟ್ಟು. ಸೊ ಅದನ್ನು ನಮಗೆ ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, 1 ವರ್ಷದ ಹಿಂದೆ, 1.5 ವರ್ಷದ ಹಿಂದೆ ಅಲ್ಲಿ ವಿಡಿಯೋ ಟೇಪ್ ಬರುತ್ತೆ. ಏನಂದರೆ ಕೆಲವರು, ಅನೇಕ ಜನ, ಅವರು ಕೂಡ ದಲಿತರೇ, ಅವರು ಕೂಡ ನಮಗೆ ಅನ್ಯಾಯ ಆಗಿದೆ, ಅವ್ರಿಗೂ ಕೂಡ ಅನೇಕ ಅನ್ಯಾಯಗಳಾಗಿದೆ, ಅವರು ಕೂಡ ನಮಗೆ ನ್ಯಾಯ ಒದಗಿಸ್ಬೇಕು. ಆದರೆ ಅವರು ಒಳ ಮೀಸಲಾತಿ ತರಬಾರ್ದು ಅಂತ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ನಿಂತು ಅವರು ಇದು ಬೇಡ ಅಂತ ಒತ್ತಡ ಹಾಕ್ತಾರೆ. ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆನ್ ಕ್ಯಾಮ್ರಾ ಏನು ಹೇಳ್ತಾರಂತೆ, ಅದಕ್ಕೆ ನಾನು ತರಲಿಲ್ಲ ಅನ್ನೋದು ನೇರವಾಗಿ ಹೇಳ್ತಾರೆ. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಅವಾಗ ಒಂದು ಪೋಸ್ಟ್ ಹಾಕಿದೆ, ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಭೇಟಿ ಮಾಡಿದೆ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರು. ನಾನು ಹೇಳಿದೆ, ಹೌದು, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಗೊತ್ತಿಲ್ಲ, ನಾವು ಹೇಳಿದ್ರೆ ಅವ್ರು ಕಲ್ತ್ಕೋಬೋದು, ಅವ್ರು ಜಾರಿಗೆ ತರೋ ಮನಸ್ಥಿತಿ ಇರ್ಬೋದು ಅದು ಹಿಂದುತ್ವನಲ್ಲಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೊತ್ತಿದ್ದು ಜಾಣ ಕುರುಡತನ ಮಾಡಿ ಆ ಒಂದು ಕುತಂತ್ರದ ಮನಸ್ಥಿತಿ ಅದು ಯಾವಾಗಲೂ ಕಾಂಗ್ರೆಸ್ ಮಾಡಿದೆ, ಅದನ್ನು ನಾವು ಒಪ್ಪಲ್ಲ. ಅದು ಏನಿದು ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅಂತ ಏನಿದು, ಏನು ಕಾನ್ಸೆಪ್ಟು? ನಮಗೆ ನಾನು ಹೇಳ್ದಂಗೆ ನಮ್ಮ ಸೈದ್ಧಾಂತಿಕ ನೆಲೆಗಟ್ಟು ಸಮಾನತೆ ಯಾವತ್ತೂ ಕಾಂಗ್ರೆಸ್ಸನ್ನು ನಂಬಿಲ್ಲ, ಕಾಂಗ್ರೆಸ್ಸಿನ ಮೋಸ ನಂಬಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ, ನೀವಲ್ಲ ಯಾವ ಒಂದು ಬಣ್ಣದ ಮಾತುಗಳಾಡಿ, ದೊಡ್ಡ ಒಂದು ಫಳ ಮಾತುಗಳಾಡಿ ಯಾವತ್ತೂ ನಮ್ಮ ಜನರಿಗೆ, ನಮ್ಮ ಕರ್ನಾಟಕದ ಜನ ಆಗಿರ್ಬೋದು, ನಮ್ಮ ದೇಶದ ಜನ ಆಗಿರ್ಬೋದು, ನೀವು ಯಾವತ್ತೂ ನಿಜವಾಗ್ಲೂ ಸತ್ಯ ಮತ್ತು ನ್ಯಾಯ ಮತ್ತು ಸಂವಿಧಾನದ ಚಿಂತೆಗಳು ತರಲ್ಲ. ನೀವು ಬರೀ ಭಾಷಣಕ್ಕೆ ಸೀಮಿತ ಇರೋದು. ನಮಗೆ ದಲಿತರ ವಿಚಾರದಲ್ಲಿ, ದಲಿತರಿಗೆ SC, SP, TSP ಅನ್ನೋದೇನು ದಲಿತರ ಆದಿವಾಸಿಗಳಿಗೆ ಮೀಸಲಿರೋ ಹಣ, ಆ ಹಣನ 25ರಿಂದ 26 ಸಾವಿರ ಕೋಟಿ 2 ವರ್ಷದಲ್ಲಿ BJPನೂ ಕಿತ್ಕೊಂಡಿತ್ತು. ಆದರೆ ಆ 25-26 ಸಾವಿರ ಕೋಟಿ ದಲಿತ ರಾಮಯ್ಯ ಅಂತ ಹೇಳೋರು ಅವರ 5 ತ್ಯಾಪೆ ಹಚ್ಚೋ ಸ್ಕೀಮಿಗೆ ಬಳಸ್ತಾ ಇದ್ದಾರೆ. ಮತ್ತು ಜಾತಿ ಜನಗಣತಿ 9 ವರ್ಷ. ಇವತ್ತು ನಮಗೆ ಅಂಕಿಅಂಶಗಳಿದೆ. ರಾಹುಲ್ ಗಾಂಧಿ ಭಾಳ ದೊಡ್ಡದಾಗಿ ಮಾತಾಡ್ತಾರೆ. ಏನು ಮಾತಾಡ್ತಾರೆ ರಾಹುಲ್ ಗಾಂಧಿ ಅಂದರೆ, ಮೋದಿ ನೀವೊಂದು ಜಾತಿ ಜನಗಣತಿ ತೊಗೊಂಬನ್ನಿ, ಮೋದಿಯವರು ತರಬೇಕು. RSS ಇವಾಗ ಜಾತಿ ಜನಗಣತಿ ನಮಗೆ ಒಪ್ಪಿಗೆ ಇದೆ ಅಂತ ಮಾತಾಡ್ತಾರೆ. ಅವ್ರಿಗೇನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ನ್ಯಾಯದ ಬಗ್ಗೆ ಯಾವತ್ತೂ ಗಂಧಗಾಳಿ ಗೊತ್ತಿಲ್ಲ. ಆದರೆ ಅವರು ತರ್ತಾರೆ ಅಂದರೆ, ಇವಾಗ ರಾಹುಲ್ ಗಾಂಧಿಯವರು ನಿಜವಾಗ್ಲೂ ಕಾಳಜಿ ಇದ್ದರೆ ಬಂದು ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ನಮಗೆ ತಂದು ಕೊಡಿ, ಅದನ್ನು ಬಿಡುಗಡೆ ಮಾಡಿ. ನಿಜವಾಗ್ಲೂ ಅಂಕಿಅಂಶಗಳು ಸತ್ಯ, ಯಾರು ಇವತ್ತು ಶೋಷಣೆ ಒಳಗಾಗಿದ್ದಾರೆ. ಮತ್ತು ನಮಗೆ ದುಃಖ ಏನಾಗುತ್ತೆ ಅಂದರೆ KG ಹಳ್ಳಿ ಸುರೇಶ್ ಅವರೇ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು
ಅವು ಈ ಎರಡು ಸಮುದಾಯಗಳು ಯಾರ್ಯಾರು ಒಂದೊಂದು ಸಲ ಭಾಷಣಗಳಲ್ಲಿ ಬಸವ ಅನುಯಾಯಿಗಳಂತಾರೆ, ಒಂದೊಂದು ಸಲ ಕುವೆಂಪು ಅನುಯಾಯಿಗಳಂತಾರೆ. ಜಾತಿಗೆ ಸೀಮಿತ ಮಾಡೋ ಬಸವಣ್ಣ ಮತ್ತು ಕುವೆಂಪುರನ್ನ ಈ ಸಮುದಾಯಗಳು ದೊಡ್ಡ ಮಟ್ಟಕ್ಕೆ ಪಕ್ಷ ಮೀರಿ ಈ ಈ ಜಾತಿ ಜನಗಣತಿನ ವಿರೋಧ ಮಾಡ್ತಾ ಇದ್ದಾರೆ. ನಾವೇನು ಹೇಳ್ತೀವಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವ್ಯವಸ್ಥಿತ ಶಕ್ತಿಗಳನ್ನು ಅವರ ತಾಳಕ್ಕೆ ತಕ್ಕಂತೆ ಕುಣಿದೆ. ನಮ್ಮ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ, ನಮ್ಮ ಸಮಾನತಾವಾದಿ ಮನುಷ್ಯರಿಗೆ ನೀವು ಜಾತಿ ಜನಗಣತಿ ಬಿಡುಗಡೆ ಮಾಡಿ ಅಂತ. ಎಸ್ ಎಸ್ ಇನ್ನು ಕೊನೆ ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. ನಟ ದರ್ಶನ್ ಅವರ ಪ್ರಕರಣ ನಿಮ್ಮ ಗಮನಕ್ಕಿದೆ. ಏನು ಹೇಳ್ತೀರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ? ನಾವು ಕನ್ನಡ ಚಿತ್ರರಂಗದವರು, ದರ್ಶನ್ ಅವರು ಕನ್ನಡ ಚಿತ್ರರಂಗದವರು. ನಾವೇನು ಅವ್ರ ಚಿತ್ರರಂಗದವರು ಅನ್ನೋ ಕಾರಣಕ್ಕೆ ನಾವು ಸಂಪೂರ್ಣವಾಗಿ ಅವ್ರಿಗೆ ಮಾಡಿದ್ದೆಲ್ಲ ಸರಿ ಅಂತ ಹೇಳೋರಲ್ಲ. ಇದು ಭಾಳ ಗಂಭೀರ ಆರೋಪ. 4,000 ಪೇಜ್ ಚಾರ್ಜ್ ಶೀಟ್ ಇದೆ ಅಂದಿದ ತಕ್ಷಣ ಅವ್ರು ಕಡಾಕೊಂಡು ತಪ್ಪಾಗಿದೆ, ಅವ್ರು ಈ ಥರ ಶಿಕ್ಷೆ ಆ ಥರ ಶಿಕ್ಷೆ ಅಂತ ನಾನು ಹೇಳೋನಲ್ಲ. ನಮಗೇನು ಬೇಕು ಅಂದರೆ ಒಂದು ಪಾರದರ್ಶಕವಾಗಿ, ಒಂದು ಗಟ್ಟಿಯಾಗಿ, ಒಂದು ಯಾವ ಇದರಿಲ್ಲದೆ, ಇನ್ಫ್ಲೂಯೆನ್ಸ್ ಇಲ್ಲದೆ, ಪರ ವಿರೋಧ ಇಲ್ಲದೆ, ನಮಗೆ ಪೊಲೀಸ್ನವರು ಏನು ತಪ್ಪಾಗಿದೆಯೋ ಅದನ್ನು ಇನ್ಕ್ವೈರಿ ಮಾಡಿ 4,000 ಪೇಜ್ ಚಾರ್ಜ್ ಶೀಟ್ ಮಾಡಿದ್ದಾರೆ. ಕೋರ್ಟ್ಸ್ ಅದನ್ನು ನ್ಯಾಯ ಕೊಡಲಿ. ಅದನ್ನು ಮುಖ್ಯವಾಗಿ ಈ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪಿಂದ ಪ್ರಾಯಶ್ಚಿತ್ತ ಆದರೆ, ತಪ್ಪಾಗಿಲ್ಲ ಅಂದರೆ ಅವರು ನಿರಪರಾಧಿ ಅಂತ ಆಚೆ ಬರಲಿ, ತಪ್ಪಾಗಿದ್ದರೆ ಆ ನ್ಯಾಯ ಒದಗಿಸ್ಲಿ, ಅದರ ಮೇಲೆ ಅದು ಶಿಕ್ಷೆ ಆದಮೇಲೆ ಒಂದು ಉತ್ತಮ ಮನುಷ್ಯನಾಗಿ ಬರಲಿ ಅಂತ ಚೇತನ್ ಅವರು ಇವಾಗಲೇ ಕೆಲವೊಂದ್ಸಲ ಹೇಳ್ತಾ ಇದ್ರು ಕೆಲವೊಂದು ಕಡೆ, ಇನ್ನು ನಟರುಗಳು ಅಂದರೆ ಅದು ಏನು ಜನರಿಂದ ಅವರು ಬಂದಂಥವ್ರು, ಜನರು ಅವರನ್ನು ಪ್ರೋತ್ಸಾಹ ಕೊಟ್ಟಿರ್ತಾರೆ, ದುಡ್ಡು ಕೊಟ್ಟು ಟಿಕೆಟ್ ತೆಗೆದುಕೊಂಡಿರ್ತಾರೆ. ಆದರೆ ಇವರು ಸಿನಿಮಾ ಸ್ಕ್ರೀನ್ಗಳಲ್ಲಿ ಸ್ಟಾರ್ಗಳ ಥರ ಮಿಂಚ್ತಾರೆ. ಆದರೆ ಈ ಫ್ಯಾನ್ಸ್ ವಾರ್ಗಳು ನಡೀತಲ್ಲ, ಈ ಕೆಲಸಕ್ಕೆ ಬಾರದ ವಿವಾದಗಳು ಇಟ್ಕೊಂಡು, ಅನಗತ್ಯವಾದಂಥ ವಿಚಾರ ಇಟ್ಕೊಂಡು ನಡೀತಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ಫ್ಯಾನ್ಸ್ ವಾರ ಬೇಕಾ ಇವೆಲ್ಲ ಅಂತ? ಈ ಕಾನೂನಾತ್ಮಕವಾಗಿ ಪ್ರೋಸೆಸ್ ನಡಿಬೇಕಾದ್ರೆ ಅದನ್ನೆಲ್ಲವನ್ನೂ ಒಪ್ಕೊಳ್ಳೋ ಅಂತ ನಡೀತಿದೆ. ನಾನು ಆರಾಧಿಸುವ ನಟ ಏನು ಬೇಕಾದರೂ ಮಾಡಲಿ, ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಿ? ಹೇಳಿ ಸುರೇಶ್ ಅವರೇ, ನಮ್ಮ ಮಾದರಿಗಳು ಸಮಾಜ ಒಂದು ಉತ್ತಮ ಸಮಾಜ ಆಗಬೇಕು ಅಂದರೆ ನಮ್ಮ ಮಾದರಿಗಳು ಸಿನಿಮಾ ಸ್ಟಾರ್ಗಳು ಆಗಬಾರ್ದು, ಕ್ರಿಕೆಟ್ ಆಟಗಾರರು ಆಗಬಾರ್ದು, ಶ್ರೀಮಂತ ಉದ್ಯಮಿಗಳಾಗಬಾರ್ದು, ರಾಜಕಾರಣಿಗಳು ಆಗಬಾರ್ದು. ಯಾರು ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೋಸ್ಕರ ಶ್ರಮಿಸ್ತಾರೋ ಅವರೇ ನಮ್ಮ ಮಾದರಿಗಳಾಗಬೇಕು. ಆದರೆ ಈ ವ್ಯವಸ್ಥೆಯಿಂದ ಸ್ಟಾರ್ ಕಲ್ಚರ್ ಅನ್ನೋದು ಭಾಳ ಬೆಳ್ಕೊಂಡ್ಬಿಟ್ಟಿದೆ ಸಿನಿಮಾ ಸ್ಟಾರ್ಗಳಲ್ಲಿ. ಯಾಕಂದರೆ ಸಿನಿಮಾ ಸ್ಟಾರ್ಗಳು ಅವರ ಪ್ರತಿಭೆಯಿಂದ ಬೆಳೆದಿಲ್ಲ, ಅವರ ಗುಣ ಲಕ್ಷಣ ವಿಚಾರಗಳಿಂದ ಬೆಳೆದಿಲ್ಲ. ಯಾರೋ ಭಾಳ ಅದ್ಭುತವಾಗಿ ಕತೆ ಬರೆದು ಅನೇಕ ನಿರ್ದೇಶಕರು ಅದನ್ನು ಸ್ಕ್ರೀನ್ ಮೇಲೆ ತರೋರು, ಅದನ್ನು ನಿರ್ಮಾಪಕ ರಿಸ್ಕ್ ತೊಗೊಂಡು ದುಡ್ಡು ಹಾಕಿ ಈ ವ್ಯವಸ್ಥೆಯಲ್ಲಿ ಸಿನಿಮಾ ಹೀರೋ, ಕೈಗೊಂಬೆ ಆಗಿರೋ ಸಿನಿಮಾ ಹೀರೋ ಹಾಕಿದ ದುಡ್ಡು ವಾಪಸ್ ಬಂದರೆ ಅಥವಾ ಹಿಟ್ಟಾದರೆ ಸಿನಿಮಾ ಹೀರೋಗೆ ದೊಡ್ಡ ಬಿಲ್ಡಪ್ಪು. ಅದು ಈ ಒಂದು ವ್ಯವಸ್ಥೆಯಲ್ಲಿ ಸಿನಿಮಾ ನಟರು ನಾವೆಲ್ಲ ಕೈಗೊಂಬೆಗಳು, ಅದು ಬೇರೆಯವ್ರು ರೂಪಿಸೋದು. ನಮಗೇನಾಗಬೇಕು ಭಾಳ ಮುಖ್ಯವಾಗಿ ಅಂದರೆ, ನಿಜವಾಗ್ಲೂ ಸಿನಿಮಾ ರಂಗದಲ್ಲಿ ಭಾಳ ಗಟ್ಟಿಯಾದ ಬರಹಗಾರರ ಬಳಗ ಬೆಳೆಸಿ ನಾವೊಂದು ಈ ಥರ ಸಿನಿಮಾ ಮಾಡೋ ತರಬೇತಿ ಕೆಲಸ ಹೇಳಿಕೊಟ್ಟು ಈ ಸ್ಟಾರ್ ಕಲ್ಚರ್ಗೆ ಯಾಕೆ ವ್ಯಾಲ್ಯೂ? ಯಾಕಂದರೆ ಸ್ಟಾರ್ಗಳೇ ಸಿನಿಮಾದಲ್ಲಿ ದುಡ್ಡು 3 ದಿನ ತುಂಬಿಸ್ತಾರೆ. ಸಿನಿಮಾ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ನಿಂತಿರೋ ಒಂದು ಕ್ಷೇತ್ರ. ಕಲೆ ಎಷ್ಟೇ ಮುಖ್ಯ ನಾವು ಮಾಡಿದ್ರೂ ಅದು ದುಡ್ಡು ಮೇಲೆ ನಿಂತಿರೋ ಕ್ಷೇತ್ರ, ಒಂದು ವ್ಯವಹಾರ ಕ್ಷೇತ್ರ. ಈ ಸಿನಿಮಾ ನಟರ ಮುಖ ನೋಡ್ಕೊಂಡು ದುಡ್ಡಾಗತ್ತೆ ಅನ್ನೋ ಕಾರಣಕ್ಕೆ ಅವರಿಗೆ ಬಿಲ್ಡಪ್ ಇರೋದು. ನಮಗೆ ಏನು ಬೇಕು ಅಂದರೆ ಒಂದು ಉತ್ತಮ ಚಿತ್ರರಂಗ ಬೇಕು, ಕಲೆ ಬೇಕು, ಕಂಟೆಂಟ್ ಬೇಕು, ಬರವಣಿಗೆ ಬೇಕು, ಒಂದು ಸ್ವಚ್ಛವಾದ ವಾತಾವರಣ, ಸಮಾಜ ವಾತಾವರಣ. ಎಸ್ 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 ಸಂವಿಧಾನ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಅಪಾಯದಲ್ಲಿದೆ ಅಂತ ಅನ್ಸುತ್ತಾ? ಇವತ್ತಿನ ಪ್ರಸ್ತುತ ವಿಚಾರದಲ್ಲಿ ಸಂವಿಧಾನ ನಮಗೆ ಯಾವ ಒಂದು ದೊಡ್ಡ ಮಟ್ಟದ ರಾಜಕೀಯ ಶಕ್ತಿ ಇವತ್ತು ಸಂವಿಧಾನದ ಮೂಲ ಆಶಯಗಳು, ಅದು ಸಂವಿಧಾನದ ಪೀಠಿಕೆ ಅನ್ನೋದು ಅದನ್ನು ಜೀವಂತವಾಗಿ ಅಳವಡಿಸ್ಕೊಂಡಿಲ್ಲ, ಅದರ ತಕ್ಕಂತೆ ಯೋಜನೆಗಳು ತರ್ತಾ ಇಲ್ಲ. ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಭಾಳ ದೊಡ್ಡ ಕೂಗಾಯಿತು ನಮ್ಗೆ 1 ವರ್ಷದಿಂದ. ಅದು ಒಂದು ಕಾಂಗ್ರೆಸ್ಸು ಗುಮ್ಮ ಇಡೋದು BJP ಮೇಲೆ. ಆದರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಯಾರೂ ಬದಲಾಯಿಸೋಕ್ಕಾಗಲ್ಲ. ಕರೆಕ್ಟ್, ಯಾರು ಬದಲಾಯಿಸೋಕ್ಕಾಗಲ್ಲ. ಅದನ್ನು ಏನು ಗೊತ್ತಾ, ಅದು ಒಂದು ಹೆದರ್ಸೋದು, ಅದು ಒಂದು ರೀತಿ BJPನೇ ಈ ಸಂವಿಧಾನ ವಿರೋಧಿ ಅಂತ ಭಾಳ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾರೇಟಿವ್, ಒಂದು ಕತೆ ಕಟ್ಟಿದರೆ ಈ ಕಾಂಗ್ರೆಸ್ಸಿನ ಮಿಷಿನರಿ. ಆದರೆ ಕಾಂಗ್ರೆಸ್ಸೇ ಸಮಾನತೆ ಪರ ಇಲ್ಲ, ಕಾಂಗ್ರೆಸ್ಸೇ ನ್ಯಾಯದ ಪರವಾಗಿಲ್ಲ. ಇವೆಲ್ಲ ನನ್ನ ಸಂವಿಧಾನದ ಪೀಠಿಕೆ ವಿಚಾರ. ಕಾಂಗ್ರೆಸ್ಸೇ ಒಂದು ಇದರ ಪರವಾಗಿಲ್ಲ, ಒಂದು ಧರ್ಮ ನಿರಪೇಕ್ಷತೆ. ಕಾಂಗ್ರೆಸ್ಸೇ ಸಮಾಜವಾದಿ ಪರ ಇಲ್ಲ, ಕಾಂಗ್ರೆಸ್ಸೇ ಹಾಗಿದ್ದಾಗ ಇವರೆಲ್ಲರೂ ಕೂಡ ಸಂವಿಧಾನನ ಉಲ್ಲಂಘನೆ ಮಾಡ್ತಿರೋದ್ರಿಂದ ನಮ್ಮ ಸಮಾನತಾವಾದ, ನಮ್ಮ ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮ್ ವಾದ ಮಾತ್ರ ಸಂವಿಧಾನದ ಪೀಠಿಕೆಯನ್ನು ಜಾರಿಗೊಳಿಸೋ ಸಿದ್ಧಾಂತ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇನ್ನೊಂದು ನಿಮ್ಮದು ಭಾಳ ಪ್ರಸಿದ್ಧವಾದ ಒಂದು ಸ್ಟೇಟ್ಮೆಂಟ್ ಏನಂದರೆ, ಕ್ರಿಕೆಟ್ನಲ್ಲೂ ಮೀಸಲಾತಿಯನ್ನು ತರಬೇಕು ಅನ್ನುವಂಥದ್ದು. ಯಾಕೆ ಹಂಗೆ ಅನ್ನಿಸ್ತಂದ್ರೆ? KJ ಸುರೇಶ್ ಅವರೇ, ನಮಗೆ ಕ್ರಿಕೆಟ್ನಲ್ಲಿ 90 ವರ್ಷದಿಂದ ಟೆಸ್ಟ್ ಕ್ರಿಕೆಟ್ ಅನ್ನೋದಿದೆ.
90 ವರ್ಷ ಟೆಸ್ಟ್ ಕ್ರಿಕೆಟ್ನಲ್ಲಿ ನೋಡಿದ್ರೆ 300 ಜನ ಗಂಡಸರು ಆಡ್ಕೊಂಡು ಅಲ್ಲಿ ಆಡಿದ್ದಾರೆ. 300 ಜನ ಗಂಡಸರು. ಆ 300 ಜನ ಗಂಡಸರಲ್ಲಿ SC ಮತ್ತು ST ಪರ್ಸೆಂಟೇಜ್ ನೋಡಿದ್ರೆ 25-30% ನೋಡಿದ್ರೆ ನಿಮಗೆ 80ಇಂದ 85 ಜನ, 90 ಜನ, 70 ಜನ, 75 ಜನ ಇಷ್ಟು ಜನ ಬರಬೇಕು ಕ್ರಿಕೆಟ್ ಆಟೋರಿಗೆ, ಈ ಸಮುದಾಯಗಳಿಗೆ. ಪ್ರಶ್ನೆ ಬರುತ್ತಪ್ಪ, ಪ್ರತಿಭೆಯಲ್ಲೂ ನೀವು ಇಲ್ಲ ನೀವು ಎಲ್ಲರಿಗೂ ಒಂದು ನಿಜವಾಗ್ಲೂ ಪ್ರತಿಭೆ ಅಂದಿದ್ರೆ ಒಂದು 80 ಜನ ಅದು ಪ್ರಾತಿನಿಧ್ಯ ಇರಬೇಕಲ್ವ. ಯಾಕಂದರೆ 25-30% ದಲಿತರ ಆದಿವಾಸಿಗಳು ಇದ್ದಾರೆ, ಅವ್ರದಲ್ಲಿ ಒಂದು 80-90 ಜನ ಇರೋದು 30 ಜನಲ್ಲಿ. ಆದರೆ ಈ 300 ಜನದಲ್ಲಿ ಕೇವಲ 4 ಜನ ಇರೋದು SC ST ಈ 90 ವರ್ಷಗಳಲ್ಲಿ. ಯಾಕೆ ಹೇಳ್ತೀನಿ ಅಂದರೆ ಪ್ರತಿಭೆ ಕ್ರಿಕೆಟ್ನಲ್ಲಿ ಲೆಕ್ಕ ಬರಲ್ಲ. ಇವಾಗ ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಒಂದು ರನ್ನಿಂಗ್ ರೇಸ್ ಮಾಡಿದ್ರೆ ನಿಮಗೊಂದು ಟೈಮಿಂಗ್ ಇರುತ್ತೆ. ಟೈಮಿಂಗ್ ಇದ್ದರೆ ಇಷ್ಟು ಫಾಸ್ಟು, ಇವನು 7 ಫಾಸ್ಟೆಸ್ಟು. ಒಂದು ವೇಟ್ ಲಿಫ್ಟಿಂಗ್ ಮಾಡಿದ್ರೆ ಇಷ್ಟು ವೇಟ್ಸ್ನಲ್ಲಿ ಇಷ್ಟು ಮಾಡೋರು ಅಂತ ಗೊತ್ತಾಗುತ್ತೆ. ಒಂದು ಸ್ವಿಮ್ಮಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಹೈ ಜಂಪ್, ಲಾಂಗ್ ಜಂಪ್, ಈ ಥರ ಫಿಕ್ಸ್ಡ್ ಇದಿರುತ್ತೆ. ಕ್ರಿಕೆಟ್ನಲ್ಲಿ KJ ಹಳ್ಳಿ ಸುರೇಶ್ ಅವರೇ, ಒಬ್ಬ ಫಾಸ್ಟ್ ಬೌಲಿಂಗ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ, ಇನ್ನೊಬ್ಬ ಸ್ಪಿನ್ ಬೌಲಿಂಗ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ, ಇನ್ನೊಬ್ಬ ಇವೆರಡು ಸುಮಾರಾಗಿ ಮಾಡಿ ಒಂದು ಬೌಲಿಂಗು ಅದು ಸ್ಪಿನ್ ಬೌಲಿಂಗ್, ಇನ್ನೊಬ್ಬ ಇದೆಲ್ಲ ಮಾಡಿ ಒಂದು ಸ್ವಲ್ಪ ಫೀಲ್ಡಿಂಗು ಮಾಡಿ ಅವನು ಅದರಲ್ಲಿ ಚೆನ್ನಾಗಿ ಮಾಡ್ತಾನೆ, ಇನ್ನೊಬ್ಬ ಲೀಡರ್ಶಿಪ್ ಒಳ್ಳೆ ಇದ್ಕೊಂಡು ಈ 4-5 ಒಂದು ಮಟ್ಟಕ್ಕೆ ಮಾಡ್ತಾನೆ. ನೀವು ಯಾರನ್ನು ತೊಗೊತಿಂದ ಹೆಂಗೆ ಲೆಕ್ಕ ಮಾಡ್ತೀರಾ? ಇದರಲ್ಲಿ ಇನ್ಫ್ಲೂಯೆನ್ಸಿಂದ, ಇದರಲ್ಲಿ ಕನೆಕ್ಷನ್ಸಿಂದ, ಇದರಲ್ಲಿ ಬೇರೆ ಬೇರೆ ಲಿಂಕ್ಗಳಿಂದ, ಹೇಗೆ ಅಮಿತ್ ಶಾ ಮಗ ಜೈ ಶಾ ಅನ್ನೋದು BCCIಯಿಂದ ICC ಅನ್ನೋದು ಇದೆಲ್ಲ ಈ ಒಂದು ಹೆಡ್ ಆಗಿದ್ದಾರೋ, ಅದೇ ರೀತಿಯಲ್ಲಿ ಕ್ರಿಕೆಟ್ನಲ್ಲಿ ಭಾಳ ಪ್ರಭಾವಿ, ಭಾಳ ದುಡ್ಡಿದೆ, ದೊಡ್ಡ ಪ್ರಭಾವಿ ಜನ, ವ್ಯಕ್ತಿಗಳು, ಕುಟುಂಬಗಳೇ ಆಡ್ತಾ ಇದ್ದಾರೆ. ನಮಗೆ ನಿಜವಾಗ್ಲೂ ಉತ್ತಮವಾದ ಕ್ರಿಕೆಟ್ ಟೀಮ್ ಬರಬೇಕು ಅಂದರೆ ಪ್ರಾತಿನಿಧ್ಯ ಇದ್ದರೆ, ಮೀಸಲಾತಿ ಇದ್ದರೆ ಕ್ರಿಕೆಟ್ ಟೀಮು, ನಾನು ಹೇಳ್ತಾ ಇದ್ದೀನಿ, ಬರೀ ಸಾಮಾಜಿಕ ನ್ಯಾಯ ಹೇಳ್ತಾ ಇಲ್ಲ, ಕ್ರಿಕೆಟ್ ಟೀಮು ಪ್ರಾತಿನಿಧ್ಯ ಮೀಸಲಾತಿ ಕೊಟ್ಟರೆ ಇನ್ನೂ ಉತ್ತಮ ಕ್ರಿಕೆಟ್ ಟೀಮ್ ಆಗತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಓಕೆ, ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೇವೆ. ಕ್ವಿಕ್ ಆಗಿ ನಮ್ಮ ವೀಕ್ಷಕರಿಗೆ ಅಥವಾ ನೀವೇನಾದರೂ ಹೇಳೋದಾದರೆ, ಹಂಚ್ಕೊಳ್ಳೋದಾದರೆ ಈ ಸಂದರ್ಭದಲ್ಲಿ. ನಮಗೆ ಅಶ್ವವೇಗ ಮತ್ತು KJ ಹಳ್ಳಿ ಸುರೇಶ್ ಅವರು, ಇಡೀ ಅಶ್ವವೇಗ ತಂಡ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ನಮಗೆ ಮಾಧ್ಯಮದವರಿಂದ ನಾವು ಭಾಳ ನಿರೀಕ್ಷೆ ಮಾಡ್ತೀವಿ. ಮಾಧ್ಯಮದವರಲ್ಲಿ ಭಾಳ ಒಂದು ಪೊಟೆನ್ಷಿಯಲ್ ಇದೆ, ಒಂದು ಸತ್ಯನ ಸುಳ್ಳು ಮಾಡೋ ಪೊಟೆನ್ಷಿಯಲ್ ಇದೆ, ಸುಳ್ಳು ಸತ್ಯ ಮಾಡೋ ಪೊಟೆನ್ಷಿಯಲ್ ಇದೆ. ಅದೇ ರೀತಿಯಲ್ಲಿ ಸತ್ಯ ಹೇಳೋ ಪೊಟೆನ್ಷಿಯಲು ಕೂಡ ನಮಗೆ ಮಾಧ್ಯಮದವರಲ್ಲಿದೆ. ಅಂಥ ಮಾಧ್ಯಮ ವೇಗ ಆಗಿದೆ ಅನ್ನೋ ನಂಬಿಕೆ ನನಗೂ ಇದೆ. ಸೊ ಅದೇ ರೀತಿ ನನಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟು, ನಮಗೇನೇ ಬದಲಾವಣೆ ಆಗಬೇಕು ಅಂದರೆ ಸಮಾಜದಲ್ಲಿ ಮಾಧ್ಯಮದವರು ಗಟ್ಟಿಯಾಗಿ ನಿಂತರೆ ಅದರಿಂದ ಸಾಧ್ಯ. ಸೊ ಹೀಗೆ ನಾವು ಒಂದು ಸಮಾಜಕ್ಕೆ ನಾವೆಲ್ಲ ಕೆಲಸ ನಮ್ಮ ಇರುವೆ ಸೇವೆ, ಅಳಿಲ್ ಸೇವೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಓಕೆ, ಚೇತನ್ ಅಹಿಂಸಾ ಅವರೇ, ನಮ್ಮೆಲ್ಲ ಟಾರ್ಗೆಟ್ ಕಾರ್ಯಕ್ರಮದಲ್ಲಿ ಕಠಿಣವಾದಂತಹ, ಖಾರವಾದಂತಹ ಪ್ರಶ್ನೆಗಳಿಗೆ ಅತ್ಯಂತ ಚಿತ್ತದಿಂದ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ನಿಮ್ಮ ಚಿಂತನೆಗಳನ್ನು ಅತ್ಯಂತ ಮನೋಜ್ಞವಾಗಿ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನೋಡಿದ್ರಲ್ಲ, ಇದು ಟಾರ್ಗೆಟ್ ಕಾರ್ಯಕ್ರಮದಲ್ಲಿ ನಟ, ಹೋರಾಟಗಾರ ಚೇತನ್ ಅಹಿಂಸಾ ಅವರ ಒಂದು ರೀತಿಯ ಏನು ಟ್ರಿಗರ್ ಮಾಡುವಂತಹ ಮತ್ತು ತಮ್ಮ ತಲ್ಲಣಗಳಿಗೆ ಇರುವಂಥ ಉತ್ತರಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಟಾರ್ಗೆಟ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.